ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಮ್ ಚಾನೆಲ್ ಅಲ್ಲಿ ಹಾರರ್ ಮೂವಿ ಅಪ್ಲೋಡ್ ಮಾಡಿ ತುಂಬಾ ದಿನ ಆಯ್ತಲ್ವಾ. ಸೊ ನಿಮ್ಗೋಸ್ಕರ ಇವತ್ತು ತುಂಬಾನೇ ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ದ ಸೆಲಾರ್ ಅನ್ನೋ ಒಂದು ಹಾರರ್ ಮೂವಿನ ನೋಡೋಣ. ಇದು 2022 ಅಲ್ಲಿ ರಿಲೀಸ್ ಆಗಿರೋ ತರ ಒಂದು ಮೂವಿ. ತುಂಬಾನೇ ಚೆನ್ನಾಗಿರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಈ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಆಲ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಹಾಕೋ ಈ ತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿಗೆ ಅಂತ ಸಪರೇಟ್ ಆಗಿ ಒನ್ ಲೈನರ್ ಏನು ಬೇಡ, ಡೈರೆಕ್ಟ್ ಆಗಿ ಮೂವಿನೇ ನೋಡ್ಬಿಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಯಾವ್ದೋ ಒಂದು ಮನೆಗೆ ಹೊಸದಾಗಿ ಒಂದು ಫ್ಯಾಮಿಲಿ ಬರ್ತಾ ಇದಾರೆ. ಅಪ್ಪ ಅಮ್ಮ, ಒಂದು ಹುಡುಗಿ ಮತ್ತೆ ಒಂದು ಹುಡುಗ. ಆಕ್ಚುಲಿ ಹುಡುಗಿ ಹೆಸರು ಜಾಯ್ ಅಂತ ಹೇಳ್ಬಿಟ್ಟು ಆ ಹುಡುಗ ಹೆಸರು ಸ್ಟೀಫನ್ ಅಂತ. ಅವ್ರು ಈಗ ಮನೆ ಒಳಗಡೆ ಹೋಗಿ ನೋಡ್ತಾರೆ. ಎಲ್ಲರಿಗೂ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಮನೆ, ಯಾಕಂದ್ರೆ ಪಾರಂಪರ್ಯವಾಗಿ ಹಳೆ ಮನೆ ಆಗಿರೋದ್ರಿಂದ ನೋಡೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಜೊತೆಗೆ ತುಂಬಾನು ದೊಡ್ಡದಾಗೂ ಇದೆ ಮನೆ. ಈಗ ಅಪ್ಪ ಬಂದು ಸ್ಟೀಫನ್ ನ ಕರ್ಕೊಂಡು ಹೋಗಿ ಇದು ನಿನ್ ಟಾಯ್ಸ್ ರೂಮ್ ಅಂತ ಹೇಳ್ಬಿಟ್ಟು ಒಂದು ರೂಮ್ ನ ತೋರಿಸ್ತಾರೆ. ಸ್ಟೀಫನ್ ಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ರೂಮ್ ನ ನೋಡಿದ ತಕ್ಷಣ. ಅದಾದ್ಮೇಲೆ ಅವ್ರ ಐಟಮ್ಸ್ ನೆಲ್ಲ ಜೋಡಿಸ್ಕೊಂಡು ಈಗ ಒಂದು ರೂಮ್ ಗೆ ಬಂದಿರ್ತಾರೆ. ಅಲ್ಲಿ ಒಂದು ಡೋರ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ಜಾಯ್ ಕೇಳ್ತಾಳೆ, ಅಪ್ಪ ಏನಪ್ಪ ರೂಮ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರ ಅಪ್ಪ ಹೇಳ್ತಾರೆ, ಅದಾ ಬೇಸ್ಮೆಂಟ್ ಆಗಿರೋ ಡೋರ್ ಮಾ, ವೇಸ್ಟ್ ಐಟಮ್ಸ್ ಏನಾದ್ರು ಇದ್ರೆ ನಾವ್ ಅಲ್ಲಿ ಹಾಕಿಟ್ಕೋಬಹುದು ಅಂತ ಹೇಳ್ತಾರೆ. ಈಗ ಎಲ್ಲರೂ ಹೋಗ್ಬಿಟ್ಟು ಡೋರ್ ನ ಓಪನ್ ಮಾಡಿ ಒಳಗಡೆ ಹೋಗಿ ನೋಡ್ತಾರೆ. ತುಂಬಾನೇ ಡಾರ್ಕ್ ಆಗಿರುತ್ತೆ. ಜೊತೆಗೆ ಅಲ್ಲೊಂದ್ ಜೀರೋ ಬಲ್ಬ್ ಕೂಡ ಇರೋದಿಲ್ಲ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಫುಲ್ಲು ಮನೆಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋ ಮೇನ್ ಬೋರ್ಡೇ ಇಲ್ಲೇ ಇರೋದು. ಇನ್ ಕೇಸ್ ಪವರ್ ಏನಾದ್ರು ಕಟ್ ಆದ್ರೆ ಅವ್ರು ಈ ಬೇಸ್ಮೆಂಟ್ ಬಂದೇ ಚೆಕ್ ಮಾಡ್ಕೋಬೇಕು. ಈಗ ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತ ಹೋದಾಗ ಇವರೆಲ್ಲ ಹೊರಗಡೆ ಹೊಟ್ಟೋಗ್ತಾರೆ. ಆದ್ರೆ ಜಾಯ್ ಮಾತ್ರ ಒಳಗಡೆ ಹೋಗೋಷ್ಟ್ರಲ್ಲೇ ಆ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಅಪ್ಪ ಏನಪ್ಪ ಈ ಟೈಮಲ್ಲಿ ಕೂಡ ನಿಮ್ದು ಕಾಮಿಡಿ, ಡೋರ್ ಓಪನ್ ಮಾಡಿ ಅಂತ ಹೇಳಿದ್ರೆ ಅವರಪ್ಪ, ಇಲ್ಲಮ್ಮ ನಾವ್ ಕ್ಲೋಸ್ ಮಾಡಿಲ್ಲ, ತಾನಾಗೆ ಕ್ಲೋಸ್ ಆಗ್ಬಿಟ್ಟಿದೆ, ಇರು ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ರೂಮ್ ಡೋರ್ ನ ಓಪನ್ ಮಾಡ್ತಾ ಇದಾರೆ. ಬಟ್ ಅದು ಓಪನ್ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಒಳಗಡೆ ಇರೋ ಜಾಯ್ಗೆ ಆ ಬೇಸ್ಮೆಂಟ್ ಇಂದ ಏನೋ ಮೈಲ್ಡ್ ಆಗಿ ಒಂದ್ ಸೌಂಡ್ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಯಾರೋ ಸ್ಟೆಪ್ಸ್ ಹತ್ಕೊಂಡ್ ಬರೋ ತರ ಅನ್ಸುತ್ತೆ. ತುಂಬಾನೇ ಎದುರ್ಕೊಳ್ತಾಳೆ, ಅಪ್ಪ ಬೇಗ ತೆಗೀರಿ ತೆಗೀರಿ ಅಂತ. ಆಮೇಲೆ ನೋಡಿದ್ರೆ ಹೊರಗಡೆ ಆ ಡೋರ್ ಮೇಲೆ ಒಂದು ಕೀನ ಹ್ಯಾಂಗ್ ಮಾಡಿರ್ತಾರೆ. ಅದನ್ನ ಹೆಂಗ ಅವ್ರಪ್ಪ ನೋಡ್ಬಿಡ್ತಾರೆ. ಆಮೇಲೆ ಓಪನ್ ಮಾಡಿ ಜಾಯ್ನ ಹೊರಗಡೆ ಕರ್ಕೊಳ್ತಾರೆ. ಅದಾದ್ಮೇಲೆ ಜಾಯ್ ಆ ರೂಮ್ ಅಲ್ಲಿ ಕೂತಿರ್ತಾಳೆ. ಏನಂದ್ರೆ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಅವಳಿಗೆ ಅವ್ರ ಅಪ್ಪ ಅಮ್ಮ ಮಾಡೋ ಕೆಲಸ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಹೊರಟೋಗ್ತಾರೆ. ಮನೆಯಲ್ಲೇ ಇರೋದಿಲ್ಲ. ಹೇಳ್ಬೇಕಂದ್ರೆ ಇವ್ರಿಗೆ ಅಂತ ಅವ್ರು ಟೈಮೇ ಸ್ಪೆಂಡ್ ಮಾಡೋದಿಲ್ಲ. ಇವಾಗ ಕೂಡ ನೋಡಿ ಅವ್ರ ಅಮ್ಮ ಬಂದು, ನೈಟ್ ನನ್ಗೂ ನಿಮ್ಮ ಅಪ್ಪಗಿಬ್ಬರಿಗೂ ಮೀಟಿಂಗ್ ಇದೆ, ಸೊ ನಾವ್ ಹೊರಗಡೆ ಹೋಗ್ತಾ ಇದೀವಿ, ನಾವ್ ಬೆಳಗ್ಗೆನೆ ಬರೋದು, ಸೊ ಹುಷಾರಾಗಿ ಮನೇಲಿ ಇರಿ, ತಮ್ಮನ್ ಕೂಡ ನೋಡ್ಕೊ ಅಂತ ಹೇಳ್ಬಿಟ್ಟು ಅವ್ರಮ್ಮ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಇದನ್ನ ನೆನ್ಸ್ಕೊಂಡ್ ಜಾಯ್ ತುಂಬಾನೇ ಅಳ್ತಾ ಇರ್ತಾಳೆ. ಈಗ ಹಂಗೆ ನೈಟು ಆಗುತ್ತೆ. ಹೇಳ್ದಂಗೆ ಅವ್ರ ಅಪ್ಪ ಅಮ್ಮ ಇಬ್ರು ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಅದಾದ್ಮೇಲೆ ಜಾಯ್ ಅವ್ರ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡ್ಬಿಟ್ಟು ಮಾತಾಡ್ತಾ ಇರ್ತಾಳೆ. ನನ್ಗೆ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ತುಂಬಾನೇ ಇಷ್ಟ, ಬಟ್ ಅವ್ರು ನನಗೆ ಅಂತ ಏನು ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ನನ್ ಮೇಲೆ ಅವ್ರಿಗೆ ಪ್ರೀತಿನೇ ಇಲ್ಲ. ಹೇಳ್ಬೇಕಂದ್ರೆ ನನಗೆ ನಿನ್ ಜೊತೆನೆ ಇರ್ಬೇಕು ಅಂತ ಅನಿಸ್ತಾ ಇದೆ. ಸೈಲೆಂಟ್ ಆಗಿ ಬಂದು ನಿನ್ ಜೊತೆನೆ ಇದ್ಬಿಡ್ಲಾ ಅಂತ ಕೇಳ್ತಾಳೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಜಾಯ್ ಹಿಂದ್ಗಡೆ ಇರೋ ಡೋರ್ ಒಂದು ಸ್ಲೋ ಆಗಿ ಓಪನ್ ಆಗುತ್ತೆ. ದಡಾರ್ ಅಂತ ಯಾವ್ದೋ ಒಂದು ಮುಖ ಬಂದೋಳನ್ನ ಭಯ ಪಡಿಸುತ್ತೆ. ಬೇರೆ ಯಾರು ಅಲ್ಲ, ಜಾಯ್ ಅವ್ರ ತಮ್ಮ ಸ್ಟೀಫನ್. ಇವ್ರದೊಂದ್ ಕಡೆ ಅಂದ್ರೆ ಇನ್ನೊಂದ್ ಕಡೆ ಅವ್ರ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾರಲ್ಲ, ಅಲ್ಲಿ ತೋರಿಸ್ತಾರೆ. ಆಕ್ಚುಲಿ ಜಾಯ್ ಕಾಲ್ ಮಾಡಿರ್ತಾಳೆ. ಏನ್ ಪ್ರಾಬ್ಲಮ್ ಅಂತ ನೋಡಿದ್ರೆ, ಅಮ್ಮ ಸ್ಟೀಫನ್ಗೆ ಎಷ್ಟು ಸತಿ ಹೇಳಿದ್ರು ಹೋಗೋನ್ ಮಲಗ್ತಾ ಇಲ್ಲ ಅಮ್ಮ, ಆಟ ಆಡ್ತಾ ಇದ್ದಾನೆ ಅಂತ ಹೇಳಿದಾಗ ಅವರಮ್ಮ, ಹೌದಾ ಸರಿ ಅವ್ನಿಗೆ ಫೋನ್ ಕೊಡು ಅಂತ ಹೇಳ್ತಾರೆ. ಸ್ಟೀಫನ್ ಫೋನ್ ತಗೊಳ್ತಾನೆ. ಇವಾಗ ಏನಾದ್ರೂ ನೀನೋಗ್ ಸೈಲೆಂಟ್ ಆಗಿ ಮಲ್ಗಿಲ್ಲ ಅಂತ ಇಟ್ಕೋ, ಇನ್ನು ಒಂದ್ ವಾರಕ್ಕೆ ನೀನ್ ತುಂಬಾ ಕಷ್ಟ ಪಡ್ತೀಯ ಅಂತ ಹೇಳಿದ ತಕ್ಷಣ ಬೇಡ ಬೇಡಮ್ಮ ನಾನ್ ಮಲ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಜಾಯ್ ಕೇಳ್ತಾಳೆ, ಏಯ್ ಎಲ್ ಸಿಕ್ತಿ ಮಾಸ್ಕ್ ನಿನ್ಗೆ ಅಂತ. ಅಕ್ಕ ಆ ರೂಮ್ ಇಂದಾನೆ ಅಂತ ಹೇಳ್ಬಿಟ್ಟು ಒಂದ್ ರೂಮ್ ನ ತೋರಿಸ್ತಾರೆ. ಆ ರೂಮ್ ನೋಡಕ್ಕೆ ತುಂಬಾ ಹಳೆ ತರ ಇದೆ. ಜೊತೆಗೆ ರೂಮ್ ಡೋರ್ ಮೇಲೆ ಏನೋ ಒಂಥರ ವ್ಯತ್ಯಾಸವಾದ ಸಿಂಬಲ್ ಒಂದಿರುತ್ತೆ. ಈಗ ಸ್ಟೀಫನ್ ಹೇಳ್ತಾನೆ, ಅಕ್ಕ ನಮ್ ಕ್ಲಾಸ್ ಅಲ್ಲಿ ನಮ್ ಫ್ರೆಂಡ್ ಒಬ್ಬ ಹೇಳ್ದ, ಆಕ್ಚುಲಿ ಮನೇಲಿ ಇದಕ್ಕೂ ಮುಂಚೆ ಯಾರೋ ಮಂತ್ರವಾದಿ ಎಲ್ಲ ಇದ್ರಂತೆ, ಏನೇನೋ ಮಂತ್ರಗಳೆಲ್ಲ ಮಾಡ್ಕೊಂಡು, ಜೊತೆಗೆ ಅವರು ಆ ದೆವ್ವಗಳ ಹತ್ರ ಏನೋ ಒಪ್ಪಂದ ಹಾಕೊಂಡಿದ್ರಂತೆ ಅಂತ ಹೇಳಿದಾಗ ಜಾಯ್ ಬೈತಾಳೆ, ಅವ್ರ ಮಾತೆಲ್ಲ ನೀನ್ ಕೇಳ್ಬೇಡ್ವೋ, ಈಗ ಇದ್ ನಾವಿದೀವಿ ಅಂದ್ರೆ ಇದ್ ನಮ್ಮನೇನೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ನೋಡಿದ್ರೆ ಗ್ರಾಮಫೋನ್ ಒಂದ್ ಇರುತ್ತೆ ಅಲ್ಲಿ. ನೋಡಕ್ಕೆ ಓಲ್ಡ್ ಆಗಿ ಚೆನ್ನಾಗಿದೆ ಅಲ್ವಾ, ಬಾ ಇದು ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನ ಪ್ಲೇ ಮಾಡಕ್ಕೆ ನೋಡ್ತಾರೆ. ಪ್ಲೇನು ಮಾಡ್ತಾರೆ, ಬಟ್ ಮ್ಯೂಸಿಕ್ ಬರೋದಿಲ್ಲ. ಯಾರೋ ಒಬ್ಬ ಪ್ರೊಫೆಸರ್ ಏನೋ ಒಂದು ಫಾರ್ಮುಲಾ ಹೇಳೋ ತರ ತೋರಿಸ್ತಾರೆ. ಏನಿದು ಫಾರ್ಮುಲಾ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಒಂದ್ ಸ್ವಲ್ಪ ಹೊತ್ತಲ್ಲೇ ಅವನು ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. 1 2 3 ಅಂತ. ಏನಪ್ಪಾ ಇದು ಅಂತ ನೋಡಿದ್ರೆ ಈಗ ಹಂಗೆ ಬೇಸ್ಮೆಂಟ್ ಡೋರ್ ಕಡೆ ಒಂಥರ ಕ್ಯಾಮ್ರಾ ನಂಗೆ ಝೂಮ್ ಮಾಡಿ ತೋರಿಸ್ತಾರೆ ನೋಡಿ. ಜೊತೆಗೆ ಲೈಟ್ ಬೇರೆ ಹಂಗೆ ಬ್ಲಿಂಕ್ ಆಗ್ತಾ ಇರುತ್ತೆ. ಅದಾದ್ಮೇಲೆ ಜಾಯ್ ಹೇಳ್ತಾಳೆ, ಇದ್ರಲ್ಲಿ ಹಾಡಲ್ಲ ಏನು ಬರಲ್ಲ, ಓಲ್ಡ್ ಟೇಪ್ ರೆಕಾರ್ಡ್ ಅಲ್ವಾ, ಅದಕ್ಕೆ ಹೆಂಗ್ ಆಗ್ತಾ ಇದೆ, ಈಗ ಸೈಲೆಂಟ್ ಆಗಿ ಹೋಗಿ ನೀನ್ ಮಲಗು ಅಂತ ಹೇಳ್ಬಿಟ್ಟು ಸ್ಟೀಫನ್ ಮಲಗಕ್ಕೆ ಕಳಿಸ್ಬಿಡ್ತಾಳೆ. ಅದಾದ್ಮೇಲೆ ಜಾಯ್ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಆಲ್ಮೋಸ್ಟ್ ಲೇಟ್ ನೈಟ್ ಆಗಿರುತ್ತೆ. ಆ ಟೈಮಲ್ಲಿ ಬೇಸ್ಮೆಂಟ್ ಡೋರ್ ಹತ್ರದಿಂದ ತುಂಬಾನೇ ಜೋರಾಗಿ ಗಾಳಿ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಮತ್ತೆ ಲೈಟ್ ಎಲ್ಲ ಫುಲ್ ಆಗಿ ಬ್ಲಿಂಕ್ ಆಗ್ತಾ ಇರುತ್ತೆ. ಕರೆಂಟ್ ಹೋಗೋ ತರನೇ. ಹೇಳ್ಬೇಕಂದ್ರೆ ಈಗ ಪೂರ್ತಿ ಪವರೇ ಕಟ್ ಆಗೋಯ್ತು. ಹೆಂಗಿರತ್ತೆ ಹೇಳಿ, ಇಷ್ಟು ದೊಡ್ಡ ಮನೆಯಲ್ಲಿ ಜಾಯ್ ಮತ್ತೆ ಸ್ಟೀಫನ್ ಇಬ್ರೇ ಇರ್ತಾರೆ. ಆಮೇಲೆ ಜಾಯ್ ಅವ್ರ ಅಮ್ಮ ಕಾಲ್ ಮಾಡ್ಬಿಟ್ಟು, ಅಮ್ಮ ಈ ತರ ಪವರ್ ಪೂರ್ತಿ ಕಟ್ ಆಗ್ಬಿಟ್ಟಿದೆ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಏನಿಲ್ಲ ಜಸ್ಟ್ ಟ್ರಿಪ್ ಆಗಿರತ್ತೆ ಅಷ್ಟೇ, ಹೊಸ ಮನೆ ಅಲ್ವಾ, ಅದಕ್ಕೆ ಬೇಸ್ಮೆಂಟ್ ಅಲ್ಲಿ ಅದಕ್ಕಾಗಿರೋ ಮೇನ್ ಬೋರ್ಡ್ ಇದೆ, ನೀನ್ ಅಲ್ಗ್ ಹೋಗ್ಬಿಟ್ಟು ಜಸ್ಟ್ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡು ಸಾಕು ಅಂತ ಹೇಳ್ತಾರೆ. ಇವಳಿಗೆ ಫುಲ್ ಭಯ ಆಗ್ಬಿಡುತ್ತೆ. ಅಮ್ಮ ನಾನ್ ಹೋಗೋದಿಲ್ಲ, ಫುಲ್ ಡಾರ್ಕ್ ಆಗಿದೆ, ನಾನ್ ಹೆಂಗ್ ಹೋಗೋದು ಅಂತ ಹೇಳಿದ್ರೆ ಅವ್ರಮ್ಮ ಹೇಳ್ತಾರೆ, ನೋಡು ಈಗ ಸ್ಟೀಫನ್ ಮಲಗಿದಾನೆ, ಮತ್ತೆ ಅವ್ನ್ ಕಣ್ಬಿಟ್ಟಾಗ ಬೆಳಕಿಲ್ಲ ಅಂತಂದ್ರೆ ಜೋರಾಗಿ ಕಿರ್ಚ್ತಾನೆ, ಅದ್ ಪರವಾಗಿಲ್ವಾ ನಿನ್ಗೆ, ಅದಕ್ಕೆ ನಾನ್ ಹೇಳೋದನ್ನ ಕೇಳು ಜಾಯ್, ನಾನ್ ಲೈನ್ ಅಲ್ಲೇ ಇರ್ತೀನಿ, ನೀನ್ ಹಂಗೆ ಸ್ಟ್ರೇಟ್ ಆಗಿ ಬೇಸ್ಮೆಂಟ್ ಡೋರ್ ನ ಓಪನ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಇವಳು ಹಂಗೆ ಕ್ಯಾಂಡಲ್ ನ ಒಂದ್ ಕೈಯಲ್ಲಿ ಇಟ್ಕೊಂಡು ಸ್ಟ್ರೇಟ್ ಆಗಿ ಬೇಸ್ಮೆಂಟ್ ಡೋರ್ ಹತ್ರ ಹೋಗ್ತಾಳೆ. ಡೋರ್ ಓಪನ್ ಮಾಡ್ಬಿಡ್ತಾಳೆ. ಬಟ್ ಅಲ್ಲಿರೋ ಸ್ಟೆಪ್ಸ್ ನ ಇಳಿಯಕ್ಕೆ ಭಯ ಪಡ್ತಾಳೆ. ಅದು
ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ನೋಡಮ್ಮ ಆ ಬೇಸ್ಮೆಂಟ್ ಸ್ಟೆಪ್ಸ್ ಟೋಟಲ್ 10 ಸ್ಟೆಪ್ಸ್ ಇರೋದು, ಸೊ ನೀನ್ ಭಯ ಪಡ್ಬೇಡ, 1 2 3 ಅಂತ ಕೌಂಟ್ ಮಾಡ್ಕೊಂಡು ಇಳಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇವಳು ಸ್ವಲ್ಪ ಧೈರ್ಯ ಮಾಡ್ಕೊಂಡು 1 2 3 4 ಅನ್ಕೊಂಡು ಇಳ್ಕೊಂಡು ಹೋಗ್ತಾಳೆ. ಹೇಳ್ಬೇಕಂದ್ರೆ ಅವಳಿಗೆ ಕರಳೆಲ್ಲ ತಿರುಗಿಸೋ ತರ ಆಗ್ತಾ ಇರುತ್ತೆ, ತುಂಬಾನೇ ಭಯ ಪಟ್ಬಿಟ್ಟಿರ್ತಾಳೆ. ಆದ್ರೂ ಅವಳು ಹೆಂಗೋ ಧೈರ್ಯ ಮಾಡ್ಕೊಂಡು ಹೋಗ್ತಾಳೆ. 9ನೇ ಸ್ಟೆಪ್ ಅದಾದ್ಮೇಲೆ 10 ಅಂತ ಹೇಳಿದ್ಮೇಲೆ ಅವ್ರ ಅಮ್ಮಗ್ ಸ್ವಲ್ಪ ಸಮಾಧಾನ ಆಗೋದು. ಅಪ್ಪಾಡಿ ಬಂದ್ಬಿಟ್ಟ ನೋಡ್, ಅಲ್ಲೇ ಪಕ್ಕದಲ್ಲೇ ಮೇನ್ ಬೋರ್ಡ್ ಇದೆ, ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಇವಳು ಜಾಯಿ 11 12 ಅಂತ ಕಂಟಿನ್ಯೂಸ್ ಆಗಿ ಕೌಂಟ್ ಮಾಡ್ತಾ ಇರ್ತಾಳ. ಇವ್ರಮ್ಮಗೆ ಏನ್ ಅರ್ಥ ಆಗಲ್ಲ, ಇದೇನ್ ಇರೋದೇ 10 ಸ್ಟೆಪ್, ಇವಳು ಏನ್ ಕೌಂಟ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಈಗ ಕಾರ್ನ ತಗೊಂಡ್ ಸ್ಟ್ರೇಟ್ ಆಗಿ ಮನೆಗೆ ಬಂದ್ಬಿಡ್ತಾರೆ. ಅಪ್ಪ ಅಮ್ಮ ಇಬ್ರು ಬಂದಿರ್ತಾರೆ. ಅಯ್ಯೋ ಮಗಳಿಗೆ ಏನಾಯ್ತೋ ಏನೋ ಅಂತ ಗೊತ್ತಿಲ್ಲ, ಬಟ್ ಅವಳು ಇನ್ನೂ ಲೈನ್ ಅಲ್ಲೇ ಇದ್ದಾಳೆ. 24 25 26 ಅಂತ ಕೌಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹೇಳ್ಬೇಕಂದ್ರೆ ಈಗ 30 ದಾಟೋಟ್ ಹೋಗಿರುತ್ತೆ. ಏನಪ್ಪಾ ಇದು ಅಂತ ಹೇಳ್ಬಿಟ್ಟು ಬೇಸ್ಮೆಂಟ್ ಅಲ್ಲಿ ಹೋಗಿ ನೋಡಿದ್ರೆ ಮಗಳೇ ಕಾಣಿಸ್ತಾ ಇಲ್ಲ. ಅಯ್ಯೋ ಏನಾಗೋಯ್ತೋ ಇವಳಿಗೆ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಸುತ್ತ ನೋಡ್ತಾರೆ. ನೋಡಿದ್ರೆ ಅವಳು ಎಲ್ಲೂ ಕಾಣಿಸಲ್ಲ. ಅದಾದ್ಮೇಲೆ ಪೊಲೀಸ್ಗೆಲ್ಲ ಹೇಳ್ತಾರೆ. ಪೊಲೀಸ್ ಎಲ್ಲ ಕೂಡ ಬಂದು ಚೆಕ್ ಮಾಡಿ ನೋಡ್ತಾರೆ. ಆದ್ರೆ ನೋಡಿ ಇವ್ರ ಅಮ್ಮ ಬಂದ್ಬಿಟ್ಟು ಬೇಸ್ಮೆಂಟ್ ಡೋರ್ ಕಡೆನೆ ಒಂಥರ ವ್ಯತ್ಯಾಸವಾಗಿ ನೋಡ್ತಾರೆ. ಗಂಗೆ ನೈಟ್ ಆಗಿರತ್ತಲ್ಲ, ಸೊ ಕಾಡಲ್ಲಿ ಹೋಗಿ ಚೆಕ್ ಮಾಡಕ್ ಆಗಲ್ಲ ಅಂತ ಈಗ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಕಾಡಲ್ಲೆಲ್ಲ ಪೂರ್ತಿ ಚೆಕ್ ಮಾಡಿ ನೋಡ್ತಾರೆ. ಬಟ್ ಎಲ್ಲೂ ಅವಳು ಕಾಣಿಸೋದಿಲ್ಲ. ಇಲ್ಲಿ ಅಪ್ಪ ಅಮ್ಮಗಂತೂ ಅಳುನೇ ತಾಳ್ತಾ ಇಲ್ಲ, ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಈಗ ಮನೆಗ್ ಬಂದ್ಮೇಲೆ ಅವ್ರ ಅಪ್ಪ ಹೇಳ್ತಾ ಇರ್ತಾರೆ, ಮೋಸ್ಟ್ಲಿ ನಾವ್ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವಳೆ ಮನೆ ಬಿಟ್ಟು ಹೋಗ್ಬಿಟ್ಲೇನೋ, ನಮ್ ಜೊತೆ ಇರಕ್ ಇಷ್ಟ ಇಲ್ವೇನೋ ಅಂತ ಹೇಳಿದಾಗ ಅವ್ರ ಅಮ್ಮ ಹೇಳ್ತಾರೆ, ಹಂಗಲ್ಲ ಇರೋದಿಲ್ಲ ರೀ. ಹೇಳ್ಬೇಕಂದ್ರೆ ನೀವ್ ಕಾಲ್ ಅಲ್ಲಿ ಇದ್ರೆ ನಿಮಗ್ ಗೊತ್ತಾಗ್ತಾ ಇತ್ತು. ಅವಳು ಕಂಟಿನ್ಯೂಸ್ ಆಗಿ 20 25 ಅಂತ ಹೇಳ್ಬಿಟ್ಟು ಕೌಂಟ್ ಮಾಡ್ಕೊಂಡು ಹೋಗ್ತಾ ಇದ್ಲು. ಇದ್ರಲ್ಲಿ ಏನೋ ಒಂದು ಮರ್ಮ ಇದೆ, ಅದೇನಂತ ಗೊತ್ತಾಗ್ತಾ ಇಲ್ಲ ಅಂತ. ಈಗ ಹಂಗೆ ಸ್ವಲ್ಪ ದಿನಗಳೇ ಹೋಗ್ಬಿಟ್ಟಿರುತ್ತೆ. ಇದ್ರ ಮಿಸ್ಸಿಂಗ್ ಪೋಸ್ಟರ್ಸ್ ನ ಅವ್ರಮ್ಮ ಅಲ್ಲಲ್ಲಿ ಅಂಟಿಸ್ತಾ ಇರ್ತಾರೆ. ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೇಳ್ಬೇಕಂದ್ರೆ ಈ ಬೇಜಾರಲ್ಲಿ ಅವ್ರ ಮಗನ್ನ ಪಿಕಪ್ ಮಾಡೋದ್ ಕೂಡ ಮರ್ತ್ ಬಿಡ್ತಾರೆ. ಅದಾದ್ಮೇಲೆ ಅವ್ನಿಗೆ ಸಾರಿ ಹೇಳ್ಬಿಟ್ಟು ಅವನನ್ನ ಕರ್ಕೊಂಡು ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ನನ್ನ ಮಗಳ ಬಗ್ಗೆ ಏನಾದ್ರು ಗೊತ್ತಾಯ್ತ ಅಂತ ಕೇಳಿದಾಗ ಆ ಪೊಲೀಸ್ ಆಫೀಸರ್ ಹೇಳ್ತಾರೆ, ನೋಡಿ ಮೇಡಮ್, ನಾವ್ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಅಂತ ಎಲ್ಲಾ ಕಡೆನೂ ಹುಡುಕ್ ನೋಡ್ಬಿಟ್ವಿ, ಬಟ್ ನಿಮ್ ಮಗಳು ಎಲ್ಲೂ ಕಾಣಿಸಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ಹೇಳ್ತಾರೆ, ನೋಡಿ ನನ್ ಮಗಳು ಎಲ್ಲೂ ಓಡೋಗಿಲ್ಲ, ನನಗ್ ಗೊತ್ತಿರೋಂಗೆ ಬೇಸ್ಮೆಂಟ್ ಅಲ್ಲೇ ಏನೋ ಆಗಿದೆ, ದಯವಿಟ್ಟು ಒಂದ್ಸತಿ ಬಂದು ಚೆಕ್ ಮಾಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಪೊಲೀಸ್ ಆಫೀಸರ್ ಕೂಡ ಸರಿ ಮೇಡಮ್, ನೀವೇ ಪರ್ಮಿಷನ್ ಕೊಟ್ಮೇಲೆ ನಾವ್ ಬಂದ್ ಚೆಕ್ ಮಾಡದೆ ಇರ್ತೀವ, ಬರ್ತೀವಿ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ನೀವಲ್ಲ ಸರ್, ಯಾವ್ದಾದ್ರು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರನ್ನ ಬಂದ್ ಚೆಕ್ ಮಾಡಕ್ ಹೇಳ್ತೀರಾ ಅಂದಾಗ ಅದಕ್ಕೆ ಪೊಲೀಸ್ ಆಫೀಸರ್ ಹೇಳ್ತಾರೆ, ನೋಡಿ ಮೇಡಮ್, ಇದೊಂದು ಸಾಧಾರಣ ಮಿಸ್ಸಿಂಗ್ ಕೇಸು, ಯಾವ್ದಾದ್ರು ಕ್ರೈಮ್ ಕೇಸು ಇಲ್ಲ ಮರ್ಡರ್ ಕೇಸ್ ಆದ್ರೆ ಮಾತ್ರನೇ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಬರಕ್ಕಾಗೋದು, ಇಂಥದಕ್ಕೆಲ್ಲ ಅವ್ರು ಬರೋದಿಲ್ಲ, ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಆ ಪೊಲೀಸ್ ಆಫೀಸರ್ ಹೇಳ್ತಾರೆ. ಅದಾದ್ಮೇಲೆ ಅವರಮ್ಮ, ಸರಿ ಇವ್ರನ್ನೆಲ್ಲ ನಂಬಿದ್ರೆ ಆಗಲ್ಲ, ಬೇಸ್ಮೆಂಟ್ ಅಲ್ಲೇ ಏನೋ ನಡೆದಿದೆ, ಅದನ್ನ ನಾನೇ ರಿಸರ್ಚ್ ಮಾಡ್ಬೇಕು ಅಂತ ಹೇಳಿ ಈಗ ಮನೆಗ್ ಬರ್ತಾರೆ. ಮನೆಗ್ ಬಂದಿದ ತಕ್ಷಣ ಮನೆ ಮೇಲೆ ಒಂದು ನೇಮ್ ಬೋರ್ಡ್ ಇರುತ್ತಲ್ವಾ, ಅದನ್ನ ಈಗ ನೆಟ್ಟಲ್ಲಿ ಹಾಕ್ಬಿಟ್ಟು ಸರ್ಚ್ ಮಾಡ್ತಾರೆ. ಇನ್ನೊಂದ್ ಕಡೆ ಸ್ಟೀಫನ್ ಆ ಬೇಸ್ಮೆಂಟ್ ಗಾಗಿರೋ ಡೋರ್ ಮೇಲೆನೆ ಬಾಲ್ ಹಾಕೊಂಡು ಆಟ ಆಡ್ತಾ ಇರ್ತಾನೆ. ಅವ್ರಮ್ಮ ಈಗ ನೆಟ್ಟಲ್ಲಿ ಸರ್ಚ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಇರೋ ಡೀಟೇಲ್ಸ್ ಎಲ್ಲ ನೋಡಿದ್ರೆ ತುಂಬಾನೇ ಅಮಾನುಷವಾಗಿದೆ, ಇವ್ರಿಗೇನು ಅರ್ಥ ಆಗಲ್ಲ. ಅದಾದ್ಮೇಲೆ ಸ್ಟೀಫನ್ ನ ಕರೆದು ಕೇಳ್ತಾರೆ, ಅಕ್ಕ ಹತ್ರ ಏನಾದ್ರು ವಿಯರ್ಡ್ ಆಗಿ ಬಿಹೇವಿಯರ್ ಏನಾದ್ರು ನೋಡ್ದ, ನನ್ನ ಹತ್ರ ಏನಾದ್ರು ಮುಚ್ಚಿಡ್ತಾ ಇದೀಯಾ ನೀನು ಅಂತ ಕೇಳಿದಾಗ ಸ್ಟೀಫನ್ ಹೇಳ್ತಾನೆ, ಆತರ ಎಲ್ಲ ಏನಿಲ್ಲಮ್ಮ, ಆದ್ರೆ ನಾವ್ ನೈಟು ಇಬ್ರು ಮಾತಾಡ್ಕೊಂಡ ರೂಮ್ಗೆ ಹೋಗಿದ್ವಿ, ಅಲ್ಲೊಂದು ಮ್ಯೂಸಿಕ್ ಬಾಕ್ಸ್ ಇತ್ತು, ಅದ್ರ ಬಗ್ಗೆ ಇಬ್ರು ಮಾತಾಡ್ಕೊಂಡ್ಬಿಟ್ಟು ಆಮೇಲೆ ನಾನ್ ಬಂದ್ ಮಲಗ್ಬಿಟ್ಟೆ ಅಮ್ಮ ಅಂತ ಹೇಳ್ತಾನೆ. ಸರಿ ನೀನ್ ಹೋಗು ಅಂತ ಹೇಳ್ಬಿಟ್ಟು ಅವ್ರು ಇನ್ನಷ್ಟು ಡೀಟೇಲ್ಸ್ ನ ಚೆಕ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಈಗ ಜಾಯ್ದು ಸೋಷಿಯಲ್ ಮೀಡಿಯಾನೇ ಚೆಕ್ ಮಾಡ್ತಾ ಇರೋದು. ಅದ್ರಲ್ಲಿ ಅವಳು ತುಂಬಾನೇ ಪೋಸ್ಟ್ ಎಲ್ಲ ಹಾಕಿರ್ತಾಳೆ, ಜೊತೆಗೆ ನೋ ಗಾಡ್ ಅಂತ ಹೇಳ್ಬಿಟ್ಟು ಒಂದು ಟ್ಯಾಟೂನ ಹಾಕೊಂಡು ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿರ್ತಾಳೆ. ಈ ತರ ನಾನು ಹಾಕೊಂಡಿದ್ದೀನಿ ಅಂತ ನಮ್ಮ ಅಮ್ಮ ಗೊತ್ತಾದ್ರೆ ಅಷ್ಟೇ ನನ್ ಕತೆ ಮುಗೀತು ಅಂತ ಹೇಳ್ಬಿಟ್ಟು ಇದನ್ನ ಅವ್ರಮ್ಮ ಓದ್ಬಿಟ್ಟು ಲೈಟ್ ಆಗಿ ಸ್ಮೈಲ್ ಮಾಡ್ತಾರೆ. ಅದಾದ್ಮೇಲೆ ಬೇಸ್ಮೆಂಟ್ ನ ಚೆಕ್ ಮಾಡ್ಬೇಕು ಅಂತ ಹೇಳಿ ಕೈ ಲೇಟ್ ತಗೊಂಡು ಬೇಸ್ಮೆಂಟ್ ಗೆ ಹೋಗ್ತಾರೆ. ಅಲ್ಲಿ ಇರೋದೇ 10 ಸ್ಟೆಪ್ ಅಲ್ವಾ, ಅದ್ ನಂಗೆ ನೋಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆಕ್ಚುಲಿ ಸ್ಟೆಪ್ ಮೇಲೆ ನಂಬರ್ಸ್ ಕೂಡ ಹಾಕಿರ್ತಾರೆ, ಬಟ್ ಲಾಸ್ಟ್ ಸ್ಟೆಪ್ ಮೇಲೆ ಮಾತ್ರ ನಂಬರ್ ಹಾಕಿರೋದಿಲ್ಲ, ಅದಕ್ ಬದಲಾಗಿ ಏನೋ ಒಂದು ಫಾರ್ಮುಲಾನ ಹಾಕಿರ್ತಾರೆ. ಅದು ಯಾವ್ದೋ ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜ್ ತರ ಇದೆ, ಇವ್ರಿಗೇನು ಅರ್ಥ ಆಗಲ್ಲ. ಅದಾದ್ಮೇಲೆ ಅವ್ರ ಕೈಯಲ್ಲಿ UV ಲೈಟ್ ಇಟ್ಕೊಂಡಿರ್ತಾರೆ. ಸರಿ ಗೋಡೆ ಮೇಲೆಲ್ಲ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಹಂಗೆ ಲೈಟ್ ನ ಈ ಕಡೆ ಚೆಕ್ ಮಾಡ್ಬೇಕಾದ್ರೆ ಆ ಗೋಡೆ ಮೇಲೆ ಫುಲ್ ಆಗಿ ಈ ಬ್ಲಡ್ ಇಂದ ಬುರುಡೆನ ಡ್ರಾ ಮಾಡಿದ್ರೆ ಹೆಂಗಿರುತ್ತೆ ಆ ತರ ಕಾಣಿಸುತ್ತೆ. ಅಷ್ಟಿದನ್ನ ನೋಡ್ಬಿಟ್ಟು ತುಂಬಾನೇ ಭಯ ಪಟ್ಬಿಡ್ತಾರೆ. ಅದಾದ್ಮೇಲೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತಾರೆ. ಅವರು ಬಂದು ಅಲ್ಲಿ ಅವ್ರಿಗೆ ಬೇಕಾಗಿರೋ ಸ್ಯಾಂಪಲ್ಸ್ ನೆಲ್ಲ ಎತ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಸ್ಟೀಫನ್ ಆ ಬಾಲ್ ಇಟ್ಕೊಂಡು ಆಟ ಆಡ್ತಾ ಇದ್ನಲ್ಲ, ಈಗ ಬಾಲ್ ಬಂದು ಬೇಸ್ಮೆಂಟ್ ಒಳಗಡೆ ಒಟ್ಟೋಗುತ್ತೆ, ಆದ್ರೆ ಬಂದು ಲಾಸ್ಟ್ ಸ್ಟೆಪ್ ಅಲ್ಲೇ ಇರುತ್ತೆ. ಈಗ ಪೊಲೀಸ್ ಆಫೀಸರ್ ಹೇಳ್ತಾರೆ, ನೋಡಿ ಆಕ್ಚುಲಿ ನೀವು ಅಲ್ಲಿ ನೋಡಿರೋದು ಯಾವ್ದೇ ಒಂದು ಬ್ಲಡ್ ಅಥವಾ ಬೇರೇನೋ ಅಲ್ಲ, ಅದು ಜಸ್ಟ್ ಒಂದು ಪೇಂಟ್ ಅಷ್ಟೇ. ಅದನ್ನ ನೀವು ಲೈಟ್ ಹಾಕಿ ನೋಡಿರೋದಕ್ಕೆ ನಿಮ್ಗೆ ಬ್ಲಡ್ ತರ ಕಾಣಿಸಿದೆ, ಅದು ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಹೇಳ್ಬೇಕಂದ್ರೆ ಈ ಮನೆನ 50s ಅಲ್ಲಿ ಕಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟೆ, ಈ ಮನೆ ಬಗ್ಗೆ ನಿಮ್ಗೆ ಏನಾದ್ರು ಹಿಸ್ಟ್ರಿ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಇಲ್ಲ ನಮ್ಗೆ ಹಿಸ್ಟ್ರಿ ಎಲ್ಲ ಏನು ಗೊತ್ತಿಲ್ಲ, ಹೇಳ್ಬೇಕಾದ್ರೆ ತುಂಬಾನೇ ಕಡಿಮೆ ಬಡ್ಜೆಟ್ ಅಲ್ಲಿ ಮನೆ ಸಿಕ್ತು, ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ತಗೊಂಡ್ವಿ, ಅದರಿಂದ ನಾವು ಹಿಸ್ಟ್ರಿ ಎಲ್ಲ ಏನು ಕೇಳಿಲ್ಲ, ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಪೊಲೀಸ್ ಆಫೀಸರ್ ಹೇಳ್ತಾರೆ, ನೋಡಿ ಆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದೆಲ್ಲ ಪೂರ್ತಿ ಚೆಕ್ ಮಾಡಿ ನೋಡಿದ್ರು, ಅನುಮಾನ ಪಡೋ ತರ ಏನು ಇಲ್ಲ. ಇನ್ ಕೇಸ್ ನಿಮ್ ಮಗಳ ಬಗ್ಗೆ ನಮ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾದ್ರೆ ಹೇಳ್ತೀವಿ, ಆದಷ್ಟು ಬೇಗ ಅವಳು ಸಿಗ್ಬಿಡ್ತಾಳೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ ಅಂತ ಅವ್ರಿಗೆ ಸಮಾಧಾನ ಮಾಡ್ಬಿಟ್ಟು ಆ ಪೊಲೀಸ್ ಅಲ್ಲಿಂದ ಹೊರಟೋಗ್ತಾರೆ. ಈಗ ನೈಟ್ ಹಂಗೆ ಮಲಗಿರ್ಬೇಕಾದ್ರೆ ಸಡನ್ ಆಗಿ ಸ್ಟೀಫನ್ ಬಂದು ಎಬ್ಬಿಸ್ತಾನೆ, ಅಮ್ಮ ನನ್ ಮಲ್ಕೊಳಕ್ ಭಯ ಆಗ್ತಾ ಇದೆ, ನಿನ್ ಜೊತೆನೆ ಮಲ್ಕೊಳ್ಳ ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಮಲಗಿಸ್ಕೊಳ್ತಾರೆ. ಆದ್ರೆ ಅಮ್ಮಗೆ ಅವ್ರ ಮಗಳ ಬಗ್ಗೆನೇ ಚಿಂತೆ, ಅದನ್ನೇ ಯೋಚನೆ ಮಾಡ್ಕೊಂಡಿರ್ಬೇಕಾದ್ರೆ ಎಲ್ಲ ಅವ್ರ ಮಗಳು ಕೌಂಟ್ ಮಾಡೋ ತರ ಸೌಂಡ್ ಕೇಳಿಸುತ್ತೆ. ಏನಪ್ಪ ಇದು ಎಲ್ಲಿಂದ ಬರ್ತಾ ಇದೆ ಸೌಂಡ್ ಅಂತ ಹೇಳ್ಬಿಟ್ಟು ಆ ಸೌಂಡ್ ನ ಫಾಲೋ ಮಾಡ್ಕೊಂಡೆ ಹೋದ್ರೆ ಸ್ಟ್ರೇಟ್ ಆಗ ಬೇಸ್ಮೆಂಟ್ ಡೋರ್ ಹತ್ರ ಬಂದು ನಿಲ್ಲತ್ತೆ. ಅಷ್ಟೆಲ್ಲ ಒಳಗಡೆಯಿಂದ ಯಾರೋ ಸ್ಟೆಪ್ಸ್ ಮೇಲೆ ಹತ್ತೋದು ಇಳಿಯೋದು ತರ ಸೌಂಡ್
ಎಲ್ಲ ಕೇಳಿಸುತ್ತೆ. ಇವರು ಡೋರ್ ಓಪನ್ ಮಾಡಿ ನೋಡ್ತಾರೆ. ಹೇಳ್ಬೇಕಂದ್ರೆ ಕೆಳಗಡೆನು ಹೋಗ್ತಾರೆ. ಇರೋದೇ 10 ಸ್ಟೆಪ್. ಈಗ್ಲೂ ಫಾರ್ಮುಲಾ ಮಾತ್ರ ಇರತ್ತಷ್ಟೇ, ಬೇರೆ ಏನು ಇರೋದಿಲ್ಲ. ಅದಾದ್ಮೇಲೆ ಹಂಗೆ ಬೆಳಗಾಗಿರುತ್ತೆ. ಇವ್ರು ಏನನ್ನೋ ನಿಂತ್ಕೊಂಡು ಹಂಗೆ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಈ ಜಾಗಕ್ಕೆ ಅವ್ರ ಹಸ್ಬೆಂಡ್ ಬರ್ತಾರೆ. ಏನಮ್ಮ ನೈಟ್ ಎಲ್ಲ ಮಲ್ಗಿಲ್ವಾ, ಇಲ್ಲೇ ನಿಂತ್ಕೊಂಡಿದ್ಯಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಾವ್ ಈ ಮನೆ ತಗೋಬೇಕಾದ್ರೆ ಈ ವಿಷಯನ ನಾವ್ ಗಮನಿಸದೆ ಬಿಟ್ಬಿಟ್ಟಿದೀವಲ್ಲ. ನೋಡಿ ಒಂದೊಂದು ಡೋರ್ ಅಲ್ಲೂ ಒಂದೊಂದು ಸಿಂಬಲ್ ಇದೆ, ಒಂದೊಂದು ಡಿಫ್ರೆಂಟ್ ಆಗಿದೆ. ಮೋಸ್ಟ್ಲಿ ಇದಕ್ಕಿಂತ ಏನಾದ್ರೂ ಅರ್ಥ ಇರ್ಬೋದು, ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳಿದ್ರೆ ಅವ್ರ ಹಸ್ಬೆಂಡ್ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇವ್ರ ಸ್ಟೆಪ್ಸ್ ಅಲ್ಲಿ ಒಂದು ಫಾರ್ಮುಲಾ ನೋಡಿರ್ತಾರಲ್ಲ, ಅದನ್ನ ಬರ್ದ್ಬಿಟ್ಟು ಅವ್ರ ಹಸ್ಬೆಂಡ್ ಗೆ ತೋರಿಸಿದ್ರೆ ಅದನ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ತರ ಇವ್ರ ವೈಫ್ ತುಂಬಾನೇ ಕಷ್ಟ ಪಡ್ತಾ ಇರೋದನ್ನ ನೋಡ್ಬಿಟ್ಟು ಅವ್ರ ಹಸ್ಬೆಂಡ್ ಹೇಳ್ತಾರೆ, ನೋಡಮ್ಮ ನಮ್ಮ ಮಗಳೆಲ್ಲ ಓಡೋಗ್ಬಿಟ್ಟಿದ್ದಾಳೆ, ಎಲ್ಲಾದ್ರೂ ಹೋಗಿ ಸಂತೋಷವಾಗಿರ್ತಾಳೆ, ಅವಳನ್ನ ಕಂಡಿಡಿಯೋದು ನಮ್ ಜವಾಬ್ದಾರಿ. ಅಥವಾ ಅವಳೇ ಒಂದಿನ ನಮ್ಮನ್ನ ಹುಡ್ಕೊಂಡ್ ಬರ್ತಾಳೆ. ನೀನ್ ಈ ತರ ಬೇಜಾರ್ ಮಾಡ್ಕೋಬೇಡ. ನಾವ್ ಇದೇ ತರ ಇದ್ರೆ ನಮ್ ಬಿಸ್ನೆಸ್ ಇನ್ನಷ್ಟು ಲಾಸ್ ಆಗ್ಬಿಡುತ್ತೆ. ಈಗ್ಲೇ ಲಾಸ್ ಅಲ್ಲಿ ಹೋಗ್ತಾ ಇದೆ, ನಾವ್ ಹೋಗಿ ಆ ಕೆಲ್ಸನ ಸ್ವಲ್ಪ ನೋಡೋಣ ಅಂತ ಹೇಳ್ತಾನೆ. ಅಷ್ಟೆಲ್ಲ ನಾನೀಗ ಆಫೀಸ್ಗೆ ಹೊರಡ್ತೀನಿ, ಸ್ವಲ್ಪ ತಾದ್ಮೇಲೆ ನಿನ್ ಬಾ ಅಂತ ಹೇಳ್ತಾರೆ. ಆದ್ರೆ ಎಮ್ಮನ್ಗೆ ಫಸ್ಟ್ ಅವ್ರ ಮಗಳನ್ನ ಕಂಡಿಡಿಯೋದೇ ಒಂದು ಟಾರ್ಗೆಟ್ ಆಗಿ ಇಟ್ಕೊಂಡಿರ್ತಾರೆ. ಇದಕ್ಕೂ ಮುಂಚೆ ಮನೆನ ಸೇಲ್ ಮಾಡಿದ್ರಲ್ಲ, ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಈ ಮನೆ ಫಸ್ಟ್ ಓನರ್ ಯಾರಂತ ಗೊತ್ತಾ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಸಿಗುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ಆತರ ಎಲ್ಲ ಏನು ಇಲ್ಲ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಇವರು ಆ ಡೋರ್ ಮೇಲೆಲ್ಲ ವಿಚಿತ್ರವಾಗಿ ಸಿಂಬಲ್ಸ್ ಇತ್ತಲ್ಲ, ಅದನ್ನೆಲ್ಲ ಫೋಟೋ ಹಿಡ್ಕೊಂಡು ಇವ್ರ ಆಫೀಸ್ ಅಲ್ಲೇ ಒಂದು ಲೇಡಿ ಇರ್ತಾರೆ. ಅವ್ರಿಗೆ ಅದನ್ನೆಲ್ಲ ಸೆಂಡ್ ಮಾಡ್ಬಿಟ್ಟು, ನೋಡಿ ಇದು ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಅಥವಾ ಏನೇನಾದ್ರೂ ಸೂಚಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆಕ್ ಮಾಡಿ ಹೇಳಿ ಅಂತ ಈಗ ಇವ್ರು ಹೋಗ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಮೀಟಿಂಗ್ ಚೆನ್ನಾಗಿ ಹೋಗ್ತಾ ಇರುತ್ತೆ. ಆದ್ರೆ ಸಡನ್ ಆಗಿ ಲೇಡಿಗೆ ಏನ್ ಫ್ಲಾಶ್ ಆಯ್ತು ಅಂತ ಗೊತ್ತಿಲ್ಲ, ಅಲ್ಲಿಂದ ಎದ್ದು ಸ್ಟೆಪ್ಸ್ ಇಳಿತಾ ಇರ್ತಾರೆ. ಆಗ ಇವ್ರು ಚೆಕ್ ಮಾಡಕ್ ಕೊಟ್ಟಿರ್ತಾರಲ್ಲ, ಆ ಲೇಡಿ ಇವ್ರನ್ನ ನಿಲ್ಸ್ಬಿಟ್ಟು, ಮೇಡಮ್ ನೀವ್ ಕೊಟ್ಟಿದ್ರಲ್ಲ ಅದು ಬಂದ್ಬಿಟ್ಟು ಹಿಪ್ರೋ ಅಂತ ಹೇಳ್ಬಿಟ್ಟು ಒಂದು ಲ್ಯಾಂಗ್ವೇಜ್ ಸೇರಿರೋದು, ಅದನ್ನ ಸಿಂಗಲ್ ಆಗಿ ಓದಿದ್ರೆ ನಮಗೆ ಮೀನಿಂಗ್ ಗೊತ್ತಾಗೋದಿಲ್ಲ, ಒಟ್ಟಾಗಿ ಓದಿದ್ರೆ ಲಿವಿಯತ್ತನ್ ಅಂತ ಹೇಳೋ ಒಂದು ಯಾವ್ದೋ ನೀರಲ್ಲಿರೋ ರಾಕ್ಷಸನ ಹೆಸರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಡೀಟೇಲ್ ನ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಅಮ್ಮ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮನೆಗ್ ಬಂದು ಅದ್ರ ಬಗ್ಗೆ ನೆಟ್ ಅಲ್ಲೆಲ್ಲ ಸರ್ಚ್ ಮಾಡಿ ನೋಡ್ತಾಳೆ. ಅದಾದ್ಮೇಲೆ ಸ್ಟೀಫನ್ ಹೇಳಿರ್ತಾನಲ್ವಾ ಮ್ಯೂಸಿಕ್ ಬಾಕ್ಸ್ ಅಂತ ಹೇಳ್ಬಿಟ್ಟು, ಸರಿ ಅದ್ರಲ್ಲಿ ಏನಾದ್ರು ನಮ್ಗೆ ಡೀಟೇಲ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಅದನ್ನ ಹೋಗಿ ನೋಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಸ್ಟೀಫನ್ ನ ತೋರಿಸ್ತಾರೆ. ಅವ್ನ್ ಪಾಡ್ಗೊಂಡ್ ಕುತ್ಕೊಂಡು ಆಟ ಆಡ್ತಾ ಇರ್ತಾನೆ. ಆಗ ಸಡನ್ ಆಗಿ ಅವ್ನ ಹಿಂದ್ಗಡೆ ಇರೋ ಡೋರ್ ಒಂದು ಓಪನ್ ಆಗುತ್ತೆ ಸ್ಲೋ ಆಗಿ. ಈಗ ಮತ್ತೆ ಇವರು ಮ್ಯೂಸಿಕ್ ಬಾಕ್ಸ್ ನಲ್ಲಿರೋ ಮ್ಯೂಸಿಕ್ ನ ಪ್ಲೇ ಮಾಡ್ತಾರೆ. ಬಟ್ ಈ ಸತಿನೂ ಮ್ಯೂಸಿಕ್ ಬರೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಫಾರ್ಮುಲಾ ಬಂತಲ್ಲ, ಅದೇ ತರ ಫಾರ್ಮುಲಾಸ್ ಬಂದು 1 2 3 ಅಂತ ಕೌಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಡೆ ಹತ್ರ ಕೌಂಟ್ ಮಾಡ್ತಾ ಇದ್ರೆ ಇಷ್ಟೊತ್ತು ಗೇಮ್ ಮಾಡ್ತಾ ಇದ್ದಿದ್ ಸ್ಟೀಫನ್ ಸಡನ್ ಆಗಿ ಎದ್ ನಿಂತ್ಕೊಂಡು ಅವ್ರ ಅಕ್ಕ ಕೌಂಟ್ ಮಾಡ್ಕೊಂಡು ಹೋಗಿರ್ತಾರನೆ. ಇವನು 1 2 3 ಅಂತ ಕೌಂಟ್ ಮಾಡ್ಕೊಂಡು ಬೇಸ್ಮೆಂಟ್ ಕಡೆ ಹೋಗ್ತಾ ಇರ್ತಾನೆ. ಈ ಸೌಂಡ್ ಕರೆಕ್ಟ್ ಆಗಿ ಅವ್ರ ಅಮ್ಮ ಕೇಳಿಸ್ಬಿಟ್ಟು ಅವ್ರ ಅಮ್ಮ ಬಂದು ನೋಡ್ತಾರೆ. ಅವನ ಬೇಸ್ಮೆಂಟ್ ಡೋರ್ ಹತ್ರನೇ ನಿಂತಿರ್ತಾನೆ. ಏನೋ ಮಾಡ್ತಾ ಇದೀಯ ಅಂತ ಕೇಳಿದ್ರೆ ಏನ್ ಇಲ್ವಲ್ಲಮ್ಮ ಅಂತ ಹೇಳ್ತಾನೆ. ಇದಕ್ಕೂ ಮುಂಚೆ ನೀನ್ ಏನೋ ಕೌಂಟ್ ಮಾಡ್ತಾ ಇದ್ದಲ್ವಂದ್ರೆ, ಏನೋ ಕೌಂಟಾ, ನಾನು ಅದ್ರಲ್ಲ ಏನು ಮಾಡಿಲ್ಲಮ್ಮ, ನನ್ಗೇನು ನೆನಪಿಲ್ಲ ಅಂತ ಹೇಳ್ಬಿಟ್ಟು ಅವ್ನ್ ಪಾಡ್ಗೊಂಡ್ ಹೋಗಿ ಕುತ್ಕೊಂಡು ಮತ್ತೆ ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆದ್ರೆ ಎಮ್ಮಗ್ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಅದಾದ್ಮೇಲೆ ಇದಕ್ಕೂ ಮುಂಚೆ ಮನೆ ಓನರ್ ಒಬ್ರು ಇರ್ತಾರಲ್ವಾ, ಅವ್ರ ಫೋಟೋ ಒಂದ್ ಹಾಕಿರ್ತಾರಲ್ಲಿ. ಅಲ್ಲೋಗಿ ನೋಡ್ಬೇಕಾದ್ರೆ ಅವ್ನ್ ನೋಡಕ್ಕೆ ಸ್ವಲ್ಪ ವಿಚಿತ್ರವಾಗಿರ್ತಾನೆ. ಜೊತೆಗೆ ಅವ್ನ ಕೈಯಲ್ಲಿ ಏನೋ ಒಂಥರ ಸಿಂಬಲ್ ನ ಇಟ್ಕೊಂಡಿರ್ತಾನೆ. ಸರಿ ಅವ್ನ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಅವನು ಫಿಸಿಕ್ಸ್ ಗೆ ಸಂಬಂಧಪಟ್ಟಿರೋ ಒಂದು ಸೈಂಟಿಸ್ಟ್. ಜೊತೆಗೆ ಅವನು ಅವ್ನ ವೈಫ್ ಮತ್ತೆ ಇಬ್ರು ಮಕ್ಕಳು ಈ ಮನೇಲಿ ಸ್ಟೇ ಮಾಡಿರ್ತಾರೆ. ಅದ್ರಲ್ಲಿ ಅವ್ರ ಮಗಳನ್ನ ಬಿಟ್ಟು ಮಿಕ್ಕಿದ್ 3 ಜನ ಕೂಡ ಕಾಣೆ ಆಗ್ಬಿಟ್ಟಿರ್ತಾರೆ. ಎಲ್ಲಾ ಹತ್ರ ಹುಡುಕ್ ನೋಡಿರ್ತಾರೆ, ಬಟ್ ಅವ್ರೆಲ್ಲೂ ಸಿಕ್ಕಿರೋದಿಲ್ಲ. ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಒಂದು ಸಣ್ಣ ಡೀಟೇಲ್ ಕೂಡ ಸಿಕ್ಕಿರೋದಿಲ್ಲ ಪೊಲೀಸ್ ಅವ್ರಿಗೆನೆ. ಇದೆಲ್ಲ ಫುಲ್ಲು ಅದ್ರಲ್ಲಿ ಓದಿ ಈ ಲೇಡಿ ತಿಳ್ಕೊಳ್ತಾರೆ. ಅದೇ ಟೈಮಲ್ಲಿ ಲೈಟ್ ಆಗಿ ಪವರ್ ಮತ್ತೆ ಬ್ಲಿಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಳ್ಬೇಕಂದ್ರೆ ಪವರ್ ಕಟ್ಟೆ ಆಗೋಯ್ತು. ಅಯ್ಯೋ ಸ್ಟೀಫನ್ ಒಬ್ನೇ ಇದಾನೆ ಅಂತ ಹೇಳ್ಬಿಟ್ಟು ಅವ್ನ ರೂಮ್ ಹತ್ರ ಹೋಗ್ಬಿಟ್ಟು ಸ್ಟೀಫನ್ ಅಂತ ಕರೆದ್ರೆ ಬೇಸ್ಮೆಂಟ್ ಡೋರ್ಗ್ ಆ ಕಡೆಯಿಂದ ಒಂದ್ ಸೌಂಡ್ ಬರ್ತಾ ಇರುತ್ತೆ. ಹೆಂಗೋ ಈ ಬೇಸ್ಮೆಂಟ್ ಹೋಗ್ದೆ ಅಂತ ಹೇಳ್ಬಿಟ್ಟು ಅವ್ರಮ್ಮ ಹೋಗ್ಬಿಟ್ಟು ಅಲ್ಲಿ ಕೇಳ್ತಾ ಇದ್ರೆ, ಅಮ್ಮ ನಾನು ಹೆಂಗ್ ಬಂದೆ ಅಂತ ಗೊತ್ತಿಲ್ಲ, ದಯವಿಟ್ಟು ನನ್ನ ಕಾಪಾಡಿ, ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಅವ್ರಮ್ಮ ಡೋರ್ ಓಪನ್ ಮಾಡ್ಬೇಕು ಅಂತ ಡೋರ್ ಮೇಲೆ ಕೀ ನೋಡಿದ್ರೆ ಕೀನೇ ಇರೋದಿಲ್ಲ. ಸ್ಟೀಫನ್ ನೀನೇನಾದ್ರು ಕೀ ತಗೊಂಡ ಅಂತ ಕೇಳಿದ್ರೆ ಆ ಕಡೆಯಿಂದ ಏನು ಉಸಿರು ಪಸರು ಇಲ್ಲ, ಸೈಲೆಂಟ್ ಆಗಿರುತ್ತೆ. ಮಾತಾಡೋ ಎಲ್ಲೋ ಇದೆಯಾ ಅಂತ ಕೇಳ್ತಾ ಇದ್ರೆ ಕೂಡ ಅವನೇನು ಆನ್ಸರ್ ಮಾಡ್ತಾ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಈಗ ಕೀ ಹಾಕ್ತಾರಲ್ಲ ಹೋಲು, ಅಲ್ಲಿಂದ ಬಗ್ ನೋಡಿದ್ರೆ ಆ ಕಡೆಯಿಂದ ಭಯಂಕರವಾಗಿರೋ ಒಂದು ಕಣ್ಣು ಕಾಣಿಸುತ್ತೆ. ಅಷ್ಟೇ ಎಮ್ಮಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಹೇಳ್ಬೇಕಂದ್ರೆ ಈಗ ಸ್ಟೀಫನ್ ಈ ಅಮ್ಮ ಹಿಂದ್ಗಡೆ ನಿಂತಿರ್ತಾನೆ. ನೀನೇನು ಇಲ್ಲಿಂದ ಬರ್ತಾ ಇದೀಯ ಅಂತ ಕೇಳಿದ್ರೆ, ಅಮ್ಮ ನಾನು ಪ್ಲೇನ್ ರೂಮ್ ಅಲ್ಲೇ ಮಲಗ್ ಬಿಟ್ಟಿದ್ದೆ, ಈಗ ತಾನೇ ಎದ್ದು ಬರ್ತಾ ಇದೀನಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಈ ಕಡೆ ಬೇಸ್ಮೆಂಟ್ ಡೋರು ಸ್ಲೋ ಆಗಿ ಹಂಗೆ ಓಪನ್ ಆಗುತ್ತೆ. ಇವ್ರ ಹಂಗೆ ಬೈದಲ್ಲಿ ಇರ್ಬೇಕಾದ್ರೆ ಪವರ್ ಬಂದ್ಬಿಡುತ್ತೆ. ಅದಾದ್ಮೇಲೆ ಇವರು ಏನಕ್ಕೆ ಬೇಸ್ಮೆಂಟ್ ಡೋರ್ ತಾನಾಗೆ ಓಪನ್ ಆಯ್ತು, ಹೆಂಗ್ ಓಪನ್ ಆಯ್ತು ಅಂತ ಹೇಳ್ಬಿಟ್ಟು ಇವ್ರ ಅದನ್ನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಒಳಗಡೆ ಹೋಗಿ ಚೆಕ್ ಮಾಡೋದು. ಅಷ್ಟರಲ್ಲಿ ಮತ್ತೆ ಡೋರ್ ಹಂಗೆ ಟಪ್ ಅಂತ ಕ್ಲೋಸ್ ಆಗ್ಬಿಡುತ್ತೆ. ಹೊರಗಡೆಯಿಂದ ಅವನು ಟ್ರೈ ಮಾಡ್ತಾ ಇರ್ತಾನೆ. ಈ ಅಮ್ಮ ಕೈ ಕಾಲ್ ಇಟ್ಕೊಂಡು ಸುಮ್ನೆ ಇಲ್ದೆ ಫೋನ್ ಅಲ್ಲಿ ಟಾರ್ಚ್ ಹಾಕೊಂಡು ಆ ಸ್ಟೆಪ್ಸ್ ಹತ್ರ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಹಂಗೆ ಫೋನ್ ಹಂಗೆ ಜಾರ್ಕೊಂಡ್ ಬಂದ್ ಬಿದ್ದೋಗ್ಬಿಡುತ್ತೆ. ಆದ್ರೆ 10 ಸ್ಟೆಪ್ ತಾನೇ ಇರೋದು. ಫೋನ್ ಬಿದ್ಮೇಲೆ ಒಂದ್ ಜಾಗದಲ್ಲಿ ಸ್ಟಾಪ್ ಆಗ್ಬೇಕಲ್ವಾ, ಬಟ್ ಅದು ಸ್ಟಾಪ್ ಆಗೋ ತರನೇ ಇಲ್ಲ. ಸೌಂಡ್ ಕಂಟಿನ್ಯೂಸ್ ಆಗಿ ಸ್ಟೆಪ್ಸ್ ಅಲ್ಲಿ ಬೀಳೋ ತರನೇ ಬರ್ತಾ ಇರುತ್ತೆ. ಏನಿದೆ ಅಂತ ಹೇಳ್ಬಿಟ್ಟು ಹಂಗೆ ಸ್ಟೆಪ್ಸ್ ಕಡೆ ನೋಡಿದ್ರೆ ಅದ್ ಏನೋ ನೋಡಿ ಭಯ ಪಟ್ಲು ಅಂತ ಗೊತ್ತಿಲ್ಲ. ಸ್ಟೀಫನ್ ಬೇಗ ಡೋರ್ ಓಪನ್ ಮಾಡೋ ಅಂತ ಹೇಳ್ಬಿಟ್ಟು ಅಮ್ಮ ಒಳಗಡೆಯಿಂದ ಕೂಗ್ತಾ ಇರ್ತಾಳೆ. ಸ್ಟೀಫನ್ ಕೂಡ ಅಮ್ಮ ಮೇಲಿದೆ ಕೀ ಇರಮ್ಮ, ನಾನು ಸ್ಟೂಲ್ ಹಾಕ್ಬಿಟ್ಟು ಎತ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ ಸ್ಟೂಲ್ ತರಕ್ ಹೋದ್ರೆ ಇಲ್ಲಿ ಅಮ್ಮ ತುಂಬಾನೇ ಭಯದಿಂದ ಕೂತಿರ್ತಾಳಲ್ಲ. ಆಗ ಯಾವ್ದೋ ಒಂದು ಮೃಗ ಅಂತ ಕಾಣಿಸುತ್ತೆ. ಎಮ್ಮ ಹತ್ರ ಬಂದು ಉಸಿರು ಬಿಟ್ಟಾಗ ಆ ಕೂದ್ಲೆಲ್ಲ ಹಂಗೆ ಹಾರುತ್ತಲ್ಲ, ಆತರ ಆಗ್ತಾ ಇರುತ್ತೆ. ಎಮ್ಮಗಂತೂ ಫುಲ್ ಭಯ ಆಗ್ಬಿಟ್ಟಿರುತ್ತೆ. ಅದೇ ಟೈಮ್ ಅಲ್ಲಿ ಸ್ಟೀಫನ್ ಅವ್ರ ಅಪ್ಪ ಜಾಗಕ್ಕೆ ಬಂದ್ಬಿಡ್ತಾರೆ. ಅವರೇ ಬಂದ್ ಹೆಂಗೋ ಡೋರ್ ನ ಓಪನ್ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಳ್ತಾನೆ. ಅದಾದ್ಮೇಲೆ ಏನು ಮಾತಾಡೋದಿಲ್ಲ. ಸ್ಟೀಫನ್ ನ ಮಲಗಿಸಿದ್ಮೇಲೆ ಇವ್ರ ರೂಮ್ ಅಲ್ಲಿ ಇರ್ಬೇಕಾದ್ರೆ ಮಾತಾಡ್ತಾರೆ. ಅಂತದ್ ಏನಾಯ್ತು, ನೀನೇನ ಕಾರ್ ರೂಮ್ ಒಳಗಡೆ ಹೋದೆ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ, ಇಲ್ಲ ರೀ ನಾನು ಆ ರೂಮ್ ಒಳಗಡೆ ಹೋಗಿದ್ದೆ, ಅದ್ ಹೆಂಗ್ ಡೋರ್ ಕ್ಲೋಸ್ ಆಯ್ತು ಅಂತ ಗೊತ್ತಿಲ್ಲ, ಆ ಡೋರ್ ಬೇರೆ ಕ್ಲೋಸ್ ಆಗೋಯ್ತು, ಜೊತೆಗೆ ನನ್ಗೇನೋ ವ್ಯತ್ಯಾಸವಾದ ಸೌಂಡ್ ಎಲ್ಲ ಕೇಳಿಸ್ತು. ಹೇಳ್ಬೇಕು
ಹೇಳ್ಬೇಕಂದ್ರೆ ನನ್ ಪಕ್ಕದಲ್ಲೇ ಯಾರೋ ಇರೋ ತರ ನನ್ಗೆ ಅನ್ನಿಸ್ತು. ನನ್ ಫೋನ್ ಕೂಡ ಕೆಳಗಡೆ ಬಿದ್ದೋಯ್ತು, ಅದನ್ನ ಹುಡ್ಕೊಂಡೆ ನಾನು ಕೆಳಗಡೆ ಹೋಗ್ತಾ ಇದ್ದಿದ್ದು, ಬಟ್ ನನ್ ಫೋನ್ ಕೂಡ ನನಗೆ ಕಾಣಿಸಿಲ್ಲ ಅಂತ ಹೇಳ್ತಾಳೆ. ಏಯ್ ಲೂಸ್ ತರ ಏನಾದ್ರು ಮಾತಾಡ್ಬೇಡ ನೀನು, ಮಗಳು ಕಾಣಿಸಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಬೇರೆ ಈ ಹೊಸ ಕತೆ ಎತ್ತಾ ಇದೀಯ ಅಂತ ಹೇಳ್ಬಿಟ್ಟು ಬೈತಾರೆ. ಅದಕ್ ವೈಫ್ಗೂ ತುಂಬಾನೇ ಕೋಪ ಬರುತ್ತೆ. ನನ್ನ ಏನ್ ಅನ್ಕೊಂಡಿದ್ದೀರಾ ನೀವು, ಫಸ್ಟ್ ನಾನು ಹೇಳೋದನ್ನ ಪೂರ್ತಿ ಕೇಳಿ. ಈ ಮನೆಗೆ ಓನರ್ ಒಬ್ರು ಇದ್ರಲ್ಲ ಜಾನ್ ಅಂತ ಹೇಳ್ಬಿಟ್ಟು, ಅವ್ರ ಬಗ್ಗೆ ನಾನೆಲ್ಲ ರಿಸರ್ಚ್ ಮಾಡಿ ನೋಡಿದೆ. ಹೇಳ್ಬೇಕಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಮಗಳು ಒಬ್ಳೆ ಈಗ ಬದುಕಿರೋದು, ಇನ್ 3 ಜನ ಏನಾದ್ರು ಅಂತ ಗೊತ್ತಿಲ್ಲ. ಅವ್ರ ಬಗ್ಗೆ ಪೊಲೀಸ್ ರಿಪೋರ್ಟ್ ಕೂಡ ಏನು ಇಲ್ಲ, ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಅವ್ರು ಸಿಗ್ಲಿಲ್ಲ. ಈ ಮನೇಲಿ ಅವ್ರಿಗೇನೋ ಆಗಿದೆ, ಈ ಮನೇಲಿ ಏನೋ ಒಂದು ಮರ್ಮ ಇದೆ, ದಯವಿಟ್ಟು ನನ್ ಮಾತನ್ನ ಕೇಳಿ, ಅದನ್ನ ನಾವ್ ಕಂಡಿಡಿಬೇಕು ಅಂತ ಹೇಳ್ತಾಳೆ. ಅದಾದ್ಮೇಲೆ ಹಸ್ಬೆಂಡ್ ಕೂಡ ಹೇಳ್ತಾನೆ, ಸರಿ ಸರಿ ಸ್ವಲ್ಪ ಕಾಮ್ ಆಗಿರು, ನಿನ್ ಫೋನ್ ಕಳ್ದೋಯ್ತು ಅಂತ ಹೇಳ್ದಲ್ಲ, ಇರು ನಾನು ಹೋಗಿ ಎತ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಬಂದು ಬೇಸ್ಮೆಂಟ್ ಅಲ್ಲೆಲ್ಲ ಪೂರ್ತಿ ಚೆಕ್ ಮಾಡಿ ನೋಡ್ತಾನೆ. ಫೋನ್ ಇರೋದಿಲ್ಲ. ಏನು ಅವ್ಳು ಹೇಳೋ ತರ ಫೋನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹುಡುಕ್ತಾನೆ. ಹಾಗೆ ನೋಡಿದ್ರೆ ಪಕ್ಕದಲ್ಲಿ ಸ್ವಲ್ಪ ಕೂದಲು ಬಿದ್ದಿರೋ ತರ ಅನ್ಸುತ್ತೆ. ಏನಿದು ಕೂದಲು ಅಂತ ಹೇಳ್ಬಿಟ್ಟು ಅವ್ನ ಅದನ್ನ ಎತ್ಕೊಂಡ್ ನೋಡೋ ಟೈಮ್ ಅಲ್ಲಿ ಪಕ್ಕದಲ್ಲಿ ಯಾರೋ ಒಬ್ರು ಕ್ರಾಸ್ ಮಾಡಿ ನಡ್ಕೊಂಡು ಹೋಗೋ ತರ ಅನ್ಸುತ್ತೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಜಾಯ್ ಅವರಮ್ಮ ಈ ಜಾನ್ ಬಗ್ಗೆ ವಿಚಾರಿಸಬೇಕು ಅಂತ ಹೇಳಿ ಅವ್ರು ಕೆಲಸ ಮಾಡ್ತಾ ಇದ್ದಿದ್ದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ. ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಬೇರೆ ಯಾರಾದ್ರೂ ಇದಾರಾ ಅಂತ ವಿಚಾರಿಸ್ಕೊಂಡು ಆಫೀಸ್ ಹತ್ರ ಹೋಗಿರ್ತಾರೆ. ಅದೇ ತರ ಒಬ್ಬ ಸಿಗ್ತಾನೆ, ಅವನ ಹೆಸರು ಬೆನ್ ಅಂತ ಹೇಳಿ. ಇವ್ರ ಮನೇಲಿರೋ ಬೇಸ್ಮೆಂಟ್ ಸ್ಟೆಪ್ ಅಲ್ಲಿ ಒಂದು ಫಾರ್ಮುಲಾನ ಬರ್ಕೊಂಡ್ ಬಂದಿರ್ತಾರಲ್ಲ, ಅದನ್ನ ಇವನ ಹತ್ರ ಕೊಟ್ಬಿಟ್ಟು, ಈ ಜಾನ್ ಅವ್ರ ಫ್ಯಾಮಿಲಿ ಇದ್ರಲ್ಲ ಮನೆಯಲ್ಲಿ, ಆ ಮನೇಲಿ ಈಗ ನಾವಿರೋದು, ಅವ್ರ ಮೇಲೆ ನಮ್ಗೆ ಫಾರ್ಮುಲಾ ಸಿಕ್ತು, ಇದ್ರ ಬಗ್ಗೆ ಏನಾದ್ರು ವಿಚಾರಿಸಿ ಹೇಳಕ್ಕಾಗತ್ತಾ ಅಂತ ಕೇಳ್ತಾರೆ. ಅಷ್ಟೇ ತಾನೇ, ಇರಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಪೇಪರ್ ನ ಎತ್ಕೊಂಡು ಇಷ್ಟಕ್ಕೂ ಲೈನ್ ಗಳನ್ನ ಹಾಕ್ತಾ ಇರ್ತಾನೆ. ನೋಡಕ್ಕೆ ಮೆಂಟಲ್ ತರ ಕಾಣಿಸ್ತಾನೆ ಅನ್ಕೋಬೇಡಿ, ಆದ್ರೆ ಭಯಂಕರ ಬುದ್ಧಿವಂತ. ಈ ಕ್ವಾಂಟಮ್ ಸ್ಟಾರ್ಸ್ ಬಗ್ಗೆ ಎಲ್ಲ ತುಂಬಾನೇ ರಿಸರ್ಚ್ ಮಾಡ್ತಾ ಇರ್ತಾನೆ. ಈಗ ಜಾಯ್ ಅವರಮ್ಮ ಕೇಳ್ತಾರೆ, ನಿಮ್ಗೆ ಜಾನ್ ಅವ್ರ ಬಗ್ಗೆ ಏನಾದ್ರು ಗೊತ್ತಾ ಅಂತ. ಅದಕ್ಕೆ ಬೆನ್ ಹೇಳ್ತಾನೆ, ಓ ಅವ್ರ ಬಗ್ಗೆ ನನ್ಗೆ ತುಂಬಾನೇ ಚೆನ್ನಾಗ್ ಗೊತ್ತು, ಹೇಳ್ಬೇಕಂದ್ರೆ ಈಗ ಅವ್ರ ಆಫೀಸ್ ಅಲ್ಲೇ ನಾವ್ ನಿಂತಿರೋದು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅವ್ರು ಮಾಡಿರೋ ಒಂದು ರಿಸರ್ಚ್ ಗೆ ನೋಬೆಲ್ ಪ್ರೈಸ್ ಕೂಡ ಬಂತು. ನೋಬೆಲ್ ಪ್ರೈಸ್ ಬರೋಷ್ಟು ಅಂತದ್ ಏನ್ ಕಂಡಿಡಿದ್ರು ಅಂತ ನೋಡಿದ್ರೆ ಕ್ಯಾಟ್ ಇನ್ ದ ಬಾಕ್ಸ್ ಅನ್ನೋ ಒಂದು ರಿಸರ್ಚ್ ಗೋಸ್ಕರ. ಅದಕ್ ಮೀನಿಂಗ್ ಏನು ಅಂತ ಕೇಳಿದಾಗ ಇವನೇ ಹೇಳ್ತಾನೆ, ಈಗ ಒಂದು ಬಾಕ್ಸ್ ಅಲ್ಲಿ ಒಂದು ಕ್ಯಾಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಬಾಕ್ಸ್ ಅಲ್ಲಿರೋ ಕ್ಯಾಟ್ ಬದುಕಿದ್ಯಾ ಸತ್ತಿದ್ಯಾ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಆ ಬಾಕ್ಸ್ ಡೋರ್ ನ ಓಪನ್ ಮಾಡ್ಬೇಕು. ನಾವ್ ಆ ಡೋರ್ ಓಪನ್ ಮಾಡೋಕ್ಕೂ ಮುಂಚೆ ನಾವ್ ಏನು ಗೆಸ್ ಮಾಡಕ್ಕಾಗಲ್ಲ ಬದುಕಿದಾರ ಇಲ್ಲ ಸತ್ತಿದಾರ ಅಂತ ಹೇಳ್ಬಿಟ್ಟು ಅಂತ ಹೇಳಿದ ತಕ್ಷಣ ಯಮನ್ಗೆ ಏನ್ ನೆನ್ಪ್ ಬಂತು ಅಂತ ಗೊತ್ತಿಲ್ಲ ಪಾಪ, ತುಂಬಾನೇ ಅಳಕ್ಕೆ ಶುರು ಮಾಡ್ಬಿಡ್ತಾರೆ. ಮೋಸ್ಟ್ಲಿ ಅವ್ರ ಮಗಳನ್ನ ನೆನ್ಸ್ಕೊಂಡ್ ಅಳ್ತಿದಾರೇನೋ. ಏನ್ ಮೇಡಮ್ ಏನಾಯ್ತು ಅಂತ ಕೇಳಿದಾಗ, ಏನಿಲ್ಲ ನನ್ ಮಗಳು ನೆನ್ಪ್ ಬಂದ್ಬಿಟ್ಲು ಅಂತ ಹೇಳ್ತಾರೆ. ನನ್ ಮಗಳೆಲ್ಲೋ ಮಿಸ್ ಆಗ್ಬಿಟ್ಟಿದ್ದಾಳೆ, ಅವಳ ಬಗ್ಗೆ ನಾನು ಹುಡುಕ್ಬೇಕಾದ್ರೇನೆ ನನ್ಗೆ ಈ ಫಾರ್ಮುಲಾ ಸಿಕ್ತು, ಸೊ ಇದ್ರ ಬಗ್ಗೆ ನನ್ಗೆ ಏನಾದ್ರು ವಿಚಾರ ತಿಳಿಸ್ಕೊಡಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಜಾನ್ ಬಗ್ಗೆ ನಿಮ್ಗೆ ಬೇರೆ ಏನಾದ್ರು ವಿಷಯ ಗೊತ್ತಾ ಅಂತ ಕೇಳಿದಾಗ ಬೆನ್ ಹೇಳ್ತಾನೆ, ಅವರು ಸೀಕ್ರೆಟ್ ಆಗಿ ಬೇರೆ ಏನನ್ನೋ ರಿಸರ್ಚ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಅವ್ರು ಕಾಣೆ ಆಗಿದ್ದು, ಹೇಳ್ಬೇಕಂದ್ರೆ ಅವ್ರ ಮಗಳು ಮಾತ್ರನೇ ಇರೋದು, ಇನ್ನೊಂದ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ 3 ಜನ ಕಾಣೆ ಆಗಿದ್ದಾರೆ ಅಂತ ಹೇಳ್ತಾನೆ. ಅಷ್ಟೆಲ್ಲ, ಈಗ ನೀವು ಕೊಟ್ಟಿರೋ ಫಾರ್ಮುಲಾನ ನೋಡಿದ್ರೆ ಯಾವ್ದೋ ಒಂದು ಕ್ವಾಂಟಮ್ ಬಗ್ಗೆನೇ ಇದೆ ಅಂತ ಕಾಣಿಸ್ತಾ ಇದೆ. ಇದನ್ನ ನಾನು ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡ್ಬೇಕಂದ್ರೆ ನನ್ಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಜಾಯ್ ಅವರಮ್ಮ ಹತ್ರ ಹೇಳಿದ್ಮೇಲೆ ಜಾಯ್ ಅವರಮ್ಮ ಹೇಳ್ತಾರೆ, ಸರಿ ಆಯ್ತು, ಈಗ ಸದ್ಯಕ್ಕೆ ನನ್ನ ಹತ್ರ ಫೋನ್ ಇಲ್ಲ, ಇದು ನನ್ನ ಕಾರ್ಡ್, ಇದನ್ನ ತಗೊಳ್ಳಿ, ಆದಷ್ಟು ಬೇಗ ನಿಮ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಮನೆಗೆ ಬಂದ್ಬಿಡ್ತಾರೆ. ಇಲ್ಲಿ ಮನೆಯಲ್ಲಿ ಇವ್ರ ಹಸ್ಬೆಂಡ್ ಬಂದ್ಬಿಟ್ಟು ಇವ್ರ ಫೋನ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರಲ್ಲ, ಈಗ ಅವ್ರಿಗಂತ ಒಂದು ಹೊಸ ಫೋನ್ ನ ತಗೊಂಡು ಸಿಮ್ ನೆಲ್ಲ ಹಾಕ್ಬಿಟ್ಟು ನೋಡಿದ ತಕ್ಷಣ ಆ ಬೆನ್ ಕಾಲ್ ಮಾಡ್ತಾನೆ. ಮೇಡಮ್ ಅವಾಗ್ಲಿಂದ ನಿಮ್ ನಂಬರ್ಗೆ ಕಾಲ್ ಮಾಡ್ತಾ ಇದೀನಿ, ಕಾಲ್ ಪಿಕ್ ಮಾಡ್ತೀರಾ ಬಟ್ ಏನು ಮಾತಾಡ್ತಾ ಇಲ್ಲ, ಯಾಕೆ ಅಂತ ಕೇಳಿದ್ರೆ, ಏನೋ ಕಾಲ್ ಮಾಡ್ದ, ನನ್ ಫೋನ್ ಕಾಣೆ ಆಗ್ಬಿಟ್ಟಿತ್ತು, ಈಗ ತಾನೇ ಹೊಸ ಫೋನ್ ತಗೊಂಡು ಸಿಮ್ ಹಾಕಿದೀನಿ ಅಂತ ಹೇಳಿದ್ರೆ, ಇಲ್ಲ ಮೇಡಮ್ ಯಾರೋ ಅಟೆಂಡ್ ಮಾಡಿದ್ರು 1 2 3 ಅಂತ ಹೇಳ್ಬಿಟ್ಟು ನಂಬರ್ ಎಲ್ಲ ಕೌಂಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಯಮಗ್ ಹಂಗೆ ಬಕ್ಕಂತಿರತ್ತೆ, ಫುಲ್ ಶಾಕ್ ಆಗ್ಬಿಡ್ತಾಳೆ. ಅಷ್ಟೆಲ್ಲ ಅವನ ಫಾರ್ಮುಲಾ ಬಗ್ಗೆ ಏನ್ ಕಂಡಿಡಿದಿದ್ದ ಅಂತ ಹೇಳ್ಬಿಟ್ಟು ಆ ಲೇಡಿ ಹತ್ರ ಹೇಳ್ತಾನೆ. ಮೇಡಮ್ ಈಗ ನೀವು ಕೊಟ್ಟಿದಿರಲ್ಲ ಈ ಕ್ವೆಶ್ಚನ್, ಅದನ್ನ ನಾನು ಸಾಲ್ವ್ ಮಾಡಿ ನೋಡಿದೆ, ನಾನು ನನ್ನ ಫ್ರೆಂಡ್ ಇಬ್ರು. ಇದರಿಂದ ನಮ್ಗೊಂದು ವಿಷಯ ಗೊತ್ತಾಯ್ತು, ಇದು 12th ಸೆಂಚುರಿಯಲ್ಲಿ ತುಂಬಾ ಜನ ಈ ಮಂತ್ರವಾದಿಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಯೂಸ್ ಮಾಡಿರೋ ಒಂದು ಫಾರ್ಮುಲಾ ಇದು. ಹೇಳ್ಬೇಕಂದ್ರೆ ಇದನ್ನ ಒಂದು ಮಂತ್ರವಾಗಿ ಕೂಡ ಯೂಸ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಆ ಫಾರ್ಮುಲಾ ಕಂಪ್ಲೀಟ್ ಆಗಿಲ್ಲ, ಅರ್ಧದಲ್ಲೇ ಇದೆ, ಅದು ಕಂಪ್ಲೀಟ್ ಮಾಡಕ್ಕೂ ಆಗೋದಿಲ್ಲ ಅಂತ ಹೇಳ್ತಾನೆ. ನಾನು ತುಂಬಾನೇ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿದೆ ಮೇಡಮ್, ಬಟ್ ಆಗ್ತಾ ಇಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಫೋನ್ ಇಡೋದಕ್ಕೂ ಮುಂಚೆ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ತಾನೆ. ಈಗ ನೀವು ಕೊಟ್ಟಿದ್ದೀರಲ್ಲ ಫಾರ್ಮುಲಾ ಮತ್ತೆ ಮನೆ ಬಗ್ಗೆ ಹೇಳಿದ್ರಲ್ಲ, ಅದೇ ತರ ಒಂದು ಮನೆ ಬೆಲ್ಜಿಯಂ ಅಲ್ಲೂ ಇದೆ, ಅದು ತುಂಬಾನೇ ಹಳೆ ಕಾಲದ ಮನೆ, ಪ್ಲಸ್ ಇದೇ ತರ ಸಿಂಬಲ್ಸ್ ಫಾರ್ಮುಲಾಸ್ ಎಲ್ಲ ಆ ಮನೇಲಿ ಕೂಡ ಇತ್ತು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಆ ಮನೇಲಿ ಕೂಡ ಒಂದು ಫ್ಯಾಮಿಲಿ ಕಾಣೆ ಆಗಿದೆ ಅಂತ ಬೇರೆ ಹೇಳ್ತಾನೆ. ಅಷ್ಟೇ ಇದನ್ನ ಕೇಳಿಸ್ಕೊಂಡ್ಮೇಲೆ ಯಮ್ಮಗಿನ್ನು ಏನ್ ನಡೀತದೆ ಅಂತಾನೆ ಗೊತ್ತಿಲ್ಲದೆ ಕೂತಿರ್ತಾಳೆ. ಆಮೇಲೆ ಅವ್ರ ಹಸ್ಬೆಂಡ್ ನ ಕರೆದು ಹೇಳ್ತಾರೆ, ನೋಡಿ ನಾನು ನಿಮ್ಗೆ ಸಿಂಬಲ್ಸ್ ಎಲ್ಲ ನಾನು ನಿಮ್ಗೆ ಮೇಲ್ ಮಾಡಿದೀನಿ, ಅಷ್ಟೇ ಅಲ್ಲ ಈ ಸಿಂಬಲ್ಸ್ ಎಲ್ಲ ಬಂದು ಒಂದು ನೀರಲ್ಲಿರೋ ರಾಕ್ಷಸನ್ನ ಮೀನ್ ಮಾಡ್ತಾ ಇದೆ, ನಿಮ್ಗೆ ಆ ಡೀಟೇಲ್ಸ್ ಎಲ್ಲ ಕಳ್ಸಿದೀನಿ, ದಯವಿಟ್ಟು ನಾನು ಹೇಳೋದನ್ನ ನಂಬಿ ಅಂತ ಹೇಳ್ತಾಳೆ. ಆದ್ರೂ ಅವ್ರ ಹಸ್ಬೆಂಡ್ ನಂಬೋ ತರ ಇಲ್ಲ, ನೀನ್ ಹೇಳೋದೆಲ್ಲ ಸ್ವಲ್ಪ ಮುಟ್ಟಾಳ್ತನವಾಗಿದೆ ಅಂತ ಹೇಳ್ತಾನೆ. ಆದ್ರೆ ಲೇಡಿ ಹೇಳ್ತಾರೆ, ನೋಡಿ ನಾನು ಹೇಳೋದೆಲ್ಲ ಪ್ರತಿಯೊಂದು ನಿಜಾನೇ, ಈ ಜಾಗದಲ್ಲಿ ನಮ್ಗೆ ಸಾಲ್ವ್ ಮಾಡಕ್ ಆಗದಿರೋ ವಿಷಯ ತುಂಬಾನೇ ಇದೆ, ಹೆಂಗಾದ್ರೂ ಮಾಡಿ ನಾವ್ ಅದನ್ನ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತಾನೆ. ಸರಿ ಹೆಂಗೆ, ನಿನ್ಗೆ ಏನಾದ್ರು ದಾರಿ ಗೊತ್ತಾ ಅಂತ ಹೇಳಿದ್ರೆ, ಅದು ಕೂಡ ಎಮ್ಮ ಇಲ್ಲ ನನ್ಗೆ ಅದಕ್ಕೆಲ್ಲ ದಾರಿ ಗೊತ್ತಿಲ್ಲ, ಬಟ್ ನಿಮ್ಗೊಂದು ವಿಷಯ ತೋರಿಸ್ಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಈಗ ಬೇಸ್ಮೆಂಟ್ ಗೆ ಕರ್ಕೊಂಡೋಗಿ ಆ ಒಂದೊಂದ್ ಸ್ಟೆಪ್ ಅಲ್ಲೂ ಹಾಕಿರ್ತಾರಲ್ಲ ನಂಬರು, ಅದನ್ನೆಲ್ಲ ತೋರಿಸ್ತಾರೆ. ಹಂಗೆ ತೋರಿಸ್ಕೊಂಡು ಲಾಸ್ಟ್ ಸ್ಟೆಪ್ ಗೆ ಹೋಗ್ತಾರೆ. ನೋಡಿ ಇಲ್ಲಿ ನಂಬರ್ ಏನು ಇಲ್ಲ, ಬಟ್ ಒಂದು ಈಕ್ವೇಶನ್ ಇದೆ, ನಾನು ಇದ್ರ ಬಗ್ಗೆ ವಿಚಾರಿಸಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಹೋಗಿ ಮೀಟ್ ಮಾಡಿದೆ. ಅವ್ರು ನನ್ಗೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನ ಕೊಟ್ರು. ಇದು ಇನ್ನೊಂದು ಡೈಮೆನ್ಷನ್ ನ ಮೀನ್ ಮಾಡ್ತಿದೆ. ಇಲ್ಲಿ ಡೈಮೆನ್ಷನ್ ಅಂದ್ರೆ ಏನಂದ್ರೆ, ಇದೇ ತರ ಒಂದು ಪ್ರಪಂಚ ಇನ್ನೊಂದು ಇದೆ ಅಂತ, ಅದು ಒಳ್ಳೆ ಪ್ರಪಂಚನೂ ಆಗಿರ್ಬೋದು ಅಥವಾ ಕೆಟ್ಟ ಪ್ರಪಂಚನೂ ಆಗಿರ್ಬೋದು, ಬಟ್ ಇದ್ರ ಬಗ್ಗೆ ಅವ್ರಿಗೂ ಡೀಟೇಲ್ಡ್ ಆಗಿ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಇದೇ ತರ ಒಂದು ಮನೆ ಬೆಲ್ಜಿಯಂ ಅಲ್ಲಿ ಕೂಡ ಇದೆಯಂತೆ, ಆ ಮನೇಲಿ ಕೂಡ ಒಂದು ಫ್ಯಾಮಿಲಿ ಕಾಣೆ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲಾ ಡೀಟೇಲ್ಸ್ ಅವ್ರ ಹಸ್ಬೆಂಡ್ ಗೆ ಹೇಳ್ತಾಳೆ. ಹೇಳೋದು ಅಲ್ದೆ, ಪ್ಲೀಸ್
ಪ್ಲೀಸ್ ದಯವಿಟ್ಟು ನನ್ಗೆ ಈ ವಿಷಯದಲ್ಲಿ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಕೂಡ ಇದನ್ನೆಲ್ಲ ಅವ್ರ ಹಸ್ಬೆಂಡ್ ನಂಬೋ ತರನೇ ಇಲ್ಲ. ಇನ್ನೊಂದ್ ಕಡೆ ಸ್ಟೀಫನ್ ವಿಡಿಯೋ ಗೇಮ್ ನ ಆಡ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಅವ್ನ ಹಿಂದ್ಗಡೆ ಇರೋ ರೂಮ್ ಅಲ್ಲಿ ಅಂದ್ರೆ ಈ ಮ್ಯೂಸಿಕ್ ಬಾಕ್ಸ್ ಇಟ್ಟಿರ್ತಾರಲ್ಲ ಆ ರೂಮ್ ಇಂದ ಏನೋ ಒಂದು ಶಕ್ತಿ ಇವನನ್ನ ಎಳಿಯೋ ತರ ಅನ್ಸುತ್ತೆ. ಇವ್ನು ಹಂಗೆ ಅದನ್ನ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಇವ್ರ ಹಸ್ಬೆಂಡ್ ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಏನು ಈ ಸ್ಟೆಪ್ಸ್ ತಾನೆ ಎಲ್ಲ ಆಯ್ತು ಅಂತ ಹೇಳ್ದೆ ಅಂತ ಹೇಳ್ಬಿಟ್ಟು ಒಂದು ಸುತ್ತಿನ ಎತ್ಕೊಂಡು ಅದನ್ನ ಹೊಡಿಬೇಕು ಅಂತ ನೋಡ್ತಾನೆ. ಅದ್ರಲ್ಲಿ ಕಬ್ನ ಜೋರಾಗಿ ಡ್ಯಾಶ್ ಹೊಡ್ಕೊಂಡ್ರೆ ಹೆಂಗ್ ಬರುತ್ತೆ ಸೌಂಡ್ ಆ ತರ ಬರುತ್ತೆ. ಅವ್ರ ಹೆಂಡತಿ ಕೂಡ ತುಂಬಾನೇ ಕೇಳ್ಕೊಳ್ತಾಳೆ, ಪ್ಲೀಸ್ ಹೊಡಿಬೇಡಿ ನಮ್ಗಿರೋದು ಇದು ಒಂದೇ ದಾರಿ ಅಂತ ಹೇಳ್ಬಿಟ್ಟು. ಅದೇ ಟೈಮ್ ಅಲ್ಲಿ ಇಲ್ಲಿ ಮೇಲೆ ಈ ಸ್ಟೀಫನ್ ನೋಡ್ತಾ ಇದ್ದಲ್ಲ ರೂಮ್ ಒಳಗಡೆ ಮ್ಯೂಸಿಕ್ ರೂಮ್ ಒಳಗಡೆ ತಾನಾಗಿ ಮ್ಯೂಸಿಕ್ ಬೇರೆ ಪ್ಲೇ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ ಆ ರೂಮ್ ಒಳಗಡೆ ಇವ್ರ ಅಕ್ಕ ಬಂದು ದೆವ್ವ ತರ ನಿಂತಿರೋ ತರ ಅನ್ಸುತ್ತೆ. ಅಷ್ಟದನ್ನ ನೋಡಿದ್ಮೇಲೆ ತುಂಬಾ ಎದ್ರಕೊಂಡ್ಬಿಡ್ತಾನೆ. ಅಪ್ಪ ಅಮ್ಮ ಅಂತ ಜೋರಾಗಿ ಕೂಗ್ಕೊಳ್ತಾನೆ. ಅವ್ರ ಅಪ್ಪ ಅಮ್ಮನು ಮೇಲೆ ಬಂದ್ಬಿಡ್ತಾರೆ. ಏನಾಯ್ತು ಅಂತ. ಅಮ್ಮ ಅಕ್ಕ ಅದೇ ರೂಮ್ ಅಲ್ಲಿ ಇದ್ದಾಳಮ್ಮ, ಅಕ್ಕನ ನೋಡ್ದೆ ಅಂತ ಹೇಳ್ಬಿಟ್ಟು ತುಂಬಾನೇ ಗಾಬರಿಯಿಂದ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನು ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಅವ್ರ ಅಕ್ಕ ಇರೋದಿಲ್ಲ, ಬಟ್ ಅವ್ರ ಫೋನ್ ಅಲ್ಲಿ ಬಿದ್ದಿರುತ್ತೆ. ಅಂದ್ರೆ ಜಾಯ್ದು ಫೋನ್ ಬಿದ್ದಿರುತ್ತೆ. ಇದನ್ನ ನೋಡಿದ್ಮೇಲೆ ಇವ್ರ ಅಪ್ಪಗೆ ಸ್ವಲ್ಪ ಇದ್ರ ಮೇಲೆ ನಂಬಿಕೆ ಬರುತ್ತೆ. ಅದಾದ್ಮೇಲೆ ಹೆಂಗಾದ್ರೂ ಮಾಡಿ ಅವ್ರ ಮಗಳನ್ನ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಜಾನ್ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಮಗಳು ಮಾತ್ರ ಉಳ್ಕೊಂಡಿರ್ತಾಳಲ್ವಾ, ಅವಳ ಹೆಸರು ರೋಸ್ ಅಂತ ಹೇಳಿ, ಅವಳ ಹತ್ರ ಏನಾದ್ರು ವಿಚಾರಿಸಬೇಕು ಅಂತ ಹೇಳಿ ಅವ್ರ ಮನೆ ಕಡೆಗೆ ಹೋಗ್ತಾರೆ. ಹೇಳ್ಬೇಕಂದ್ರೆ ಆ ರೋಸ್ ಅನ್ನೋರ್ಗೆ ತುಂಬಾನೇ ವಯಸ್ಸಾಗ್ಬಿಟ್ಟಿರುತ್ತೆ. ಇದಾಗಿರೋದು 50s ಅಲ್ವಾ. ಸೊ ಈಗ ಅವರು ಒಂದು ಅಜ್ಜಿ ಆಗಿರ್ತಾರೆ. ಈಗ ಸ್ಟ್ರೇಟ್ ಆಗ ಮನೆಗೆ ಹೋದವರು ಜಾಯ್ ಅವ್ರ ಅಮ್ಮನೆ ಹೋಗಿ ಮಾತಾಡೋದು, ಮೇಡಮ್ ದಯವಿಟ್ಟು ನಮ್ಗೆ ಈ ವಿಷಯದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ. ನಿಮ್ ಫ್ಯಾಮಿಲಿ ಇತ್ತಲ್ವಾ ಮನೆ, ಆ ಮನೇಲಿ ಈಗ ನಾವಿರೋದು. ನನಗ್ ಗೊತ್ತು ನಿಮ್ ಫ್ಯಾಮಿಲಿ ಅದೇ ಮನೆಯಲ್ಲೇ ಕಾಣೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ನನ್ ಮಗಳು ಕೂಡ ಅದೇ ಜಾಗದಲ್ಲಿ ಕಾಣೆ ಆಗಿದ್ದಾಳೆ. ನಾವ್ ಹೆಂಗಾದ್ರೂ ಮಾಡಿ ಅವಳನ್ನ ಕಾಪಾಡ್ಕೋಬೇಕು. ದಯವಿಟ್ಟು ನಿಮ್ಗೆ ಮನೆ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಿದ್ರೆ ಹೇಳಿ ಅಂತ ತುಂಬಾನೇ ಕೇಳ್ಕೊಳ್ತಾಳೆ. ಅದಾದ್ಮೇಲೆ ಆ ಅಜ್ಜಿ ಬುಕ್ ಅಲ್ಲಿ ಲೆವಿಯತ್ತನ್ ಅಂತ ಹೇಳ್ಬಿಟ್ಟು ರಾಕ್ಷಸನ ಹೆಸರು ಮಾತ್ರ ಬರೀತಾರೆ. ಅದಾದ್ಮೇಲೆ ಇವ್ರ ಕಡೆ ತಿರುಗಿ ಒಂದ್ ಮಾತನ್ನ ಹೇಳ್ತಾರೆ, ನರ್ಕದಲ್ಲಿ ಟೋಟಲ್ ಆಗಿ 7 ಜನ ರಾಜರಿದ್ರು. ಅದ್ರಲ್ಲಿ ಲೆವಿಯತ್ತನ್ ಅನ್ನೋನ್ ಕೂಡ ಒಬ್ಬ. ಅವನು ತುಂಬಾನೇ ಭಯಂಕರವಾದವನು. ಅವನ ಹತ್ರ ಪಾತಾಳದಿಂದ ಹೊರಗಡೆ ಬರೋದಕ್ಕೆ ನಮ್ಮಪ್ಪ ಜಾನೇ ಕಾರಣ. ಈಗ ಏನ್ ವಿಷಯ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿನ ಹೇಳ್ತಾರೆ. ಜಾನ್ಗೆ ಒಬ್ಬ ಮಗ ಇದ್ದ, ಅವನು ಎಜ್ಜಿಗೆ ತಮ್ಮ ಅಂತ ಇಟ್ಕೊಳ್ಳಿ. ಅವನಿಗೆ ಬಂದು ತುಂಬಾನೇ ಮೈ ಹುಷಾರಿರೋದಿಲ್ಲ. ತುಂಬಾನೇ ಸೈಂಟಿಫಿಕ್ ಆಗಿ ಜಾನ್ ಕೂಡ ಎಲ್ಲಾ ತರ ಮೆಡಿಸನ್ ಕೂಡ ಟ್ರೈ ಮಾಡಿ ನೋಡಿರ್ತಾನೆ. ಆದ್ರೂ ಅವ್ರ ಮಗಗೆ ಮೈ ಹುಷಾರಾಗಿರೋದಿಲ್ಲ, ಅವ್ನು ಇನ್ನೂ ಕ್ರಿಟಿಕಲ್ ಆಗಿರ್ತಾನೆ. ಅದ್ರಿಂದಾನೇ ಅವರು ಸೈಂಟಿಫಿಕ್ ಆಗಿ ಬೇಡ, ಈ ತರ ಮಂತ್ರತಂತ್ರ ಅದನ್ನೆಲ್ಲ ಮಾಡ್ಬಿಟ್ಟು ಅವನ್ನ ಕಾಪಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ತರ ಒಂದು ಪ್ರಯೋಗನ ಮಾಡಿರ್ತಾರೆ. ಆ ರಾಕ್ಷಸನ್ನ ನರ್ಕದಿಂದ ಭೂಮಿಗೆ ತರೋ ತರ ಪ್ರಯೋಗನ ಮಾಡಿರ್ತಾನೆ. ಆ ಪ್ರಯೋಗದಲ್ಲಿ ಅವ್ರ ಮಗನ್ಗೂ ಮೈ ಹುಷಾರಾಯ್ತು, ಅವ್ನ್ ಚೆನ್ನಾಗ್ ಆಗ್ಬಿಟ್ಟ. ಆದ್ರೆ ಅದಕ್ಕೆ ಇವ್ನು ಯೂಸ್ ಮಾಡಿರೋ ಫಾರ್ಮುಲಾನೆಲ್ಲ ಮಂತ್ರ ತರ ಯೂಸ್ ಮಾಡ್ಕೊಂಡು ಅದರಿಂದ ರಾಕ್ಷಸರು ಭೂಮಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ಹಂಗಾದ್ರೆ ಈಗ ಬೇಸ್ಮೆಂಟ್ ಅಲ್ಲಿ ನರ್ಕ ಅಂತ ಹೇಳಿದ್ರಲ್ಲ, ಅಲ್ಲೇ ನನ್ನ ಮಗಳಿರೋದು ಅಂತ ಹೇಳಿದ್ರೆ, ನೀನ್ ಹೇಳೋ ಪ್ರಕಾರ ಮನೆಯಲ್ಲಿ ನರ್ಕ ಇದೆಯಾ ಅಂತ ನೀನ್ ಕೇಳ್ತಾ ಇರೋದಲ್ವಾ. ಆದ್ರೆ ನಿನ್ ಮನೆನೇ ಒಂದು ನರ್ಕ ಅಂತ ಹೇಳ್ತಾರೆ. ಅಷ್ಟೇ ಇದನ್ನ ಕೇಳಿಸ್ಕೊಂಡ್ಮೇಲೆ ಆ ಯಮನ್ಗೆ ಏನ್ ಮಾತಾಡೋದು ಅಂತ ಗೊತ್ತಿಲ್ಲದೆ ಇವ್ರ ಮನೆ ಕಡೆಗೆ ಬರ್ತಾ ಇರ್ತಾರೆ. ಇನ್ನೊಂದ್ ಕಡೆ ಮನೇಲಿ ಅವ್ರ ಹಸ್ಬೆಂಡ್ ನ ತೋರಿಸ್ತಾರೆ. ಈ ವೈಫ್ ಬಂದ್ಬಿಟ್ಟು ಆ ಸಿಂಬಲ್ಸ್ ನೆಲ್ಲ ಇವ್ರಿಗೆ ಮೇಲ್ ಮಾಡಿರ್ತಾರಲ್ಲ, ಡೋರ್ ಮೇಲೆ ಇರೋ ಸಿಂಬಲ್ಸ್ ಎಲ್ಲ, ಅದನ್ನೆಲ್ಲ ಇಟ್ಟು ಏನಾದ್ರು ಚೆಕ್ ಮಾಡಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ಒಂದೊಂದು ಡೋರ್ ಅಲ್ಲಿ ಒಂದೊಂದು ಸಿಂಬಲ್ ಇರತ್ತಲ್ವಾ, ಅದನ್ನೆಲ್ಲ ಹಂಗೆ ಜೋಡಿಸಿ ನೋಡಿದ್ರೆ ಒಂದು ಸ್ಟಾರ್ ಶೇಪ್ ಅಲ್ಲಿ ಬರುತ್ತೆ. ಅದೇ ಟೈಮ್ಗೆ ಜಾಯ್ ಅವ್ರ ಅಮ್ಮ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಈಗ ಇವ್ರು ಕಂಡಿಡಿದಿರೋ ವಿಷಯನ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಟೈಮ್ ಅಲ್ಲೇ ಆ ಸ್ಟೀಫನ್ ಬೇರೆ ಡ್ರೋನ್ ನ ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ. ಈಗ ಇವರ ಸ್ಟಾರ್ ಸಿಂಬಲ್ ನ ನೋಡಿದ್ರಲ್ಲ, ಅದನ್ನೀಗ ನೆಟ್ ಅಲ್ಲಿ ರಿಸರ್ಚ್ ಮಾಡಿ ನೋಡಿದಾಗ ಇದು ಬಂದ್ಬಿಟ್ಟು ಪೋಪಾಮೇಟ್ ಅನ್ನೋ ಒಂದು ರಾಕ್ಷಸನ್ಗೆ ಸಂಬಂಧಪಟ್ಟಿರೋ ಸಿಂಬಲ್. ಅದನ್ನೆಲ್ಲ ಪೂರ್ತಿ ರಿಸರ್ಚ್ ಮಾಡಿ ನೋಡಿದಾಗ ದೆವ್ವ ಇದೇ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪಿಕ್ಚರ್ ಬೇರೆ ತೋರಿಸ್ತಾರೆ. ಈ ದೆವ್ವ ಬಂದ್ಬಿಟ್ಟು ನರ್ಕದ ಬಾಗಲ್ಗೆ ಗೇಟ್ ಕೀಪರ್ ಅಂತೆ. ಅಷ್ಟೇ ಅಲ್ಲ, ಅವ್ನ ಕೈಯಲ್ಲಿ ಒಂದ್ ಸಿಂಬಲ್ ನ ಇಟ್ಕೊಂಡಿರ್ತಾನಲ್ಲ ಈ ರಾಕ್ಷಸ, ಅದೇ ತರ ಸಿಂಬಲ್ ಆ ಫೋಟೋನಲ್ಲಿ ಜಾನ್ ಇಟ್ಕೊಂಡಿದ್ದಿದ್ ಸಿಂಬಲ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಜಾಯ್ ಅವ್ರ ಅಮ್ಮ ಹೋಗಿ ನೋಡಿರ್ತಾರಲ್ಲ ಫೋಟೋ, ಅದಲ್ಲಿ ಇರತ್ತಲ್ಲ ಸಿಂಬಲ್, ಆ ಸಿಂಬಲ್ ಜೊತೆಗೆ ರಾಕ್ಷಸನ್ ಕೈ ಮೇಲೆ ಇವ್ರ ಮನೆ ಮೇಲೆ ಇರತ್ತಲ್ಲ ಹೆಸರು, ಅದೇ ತರ ಹೆಸರು ಹಚ್ಚಾಕೊಂಡಿರ್ತಾನೆ. ಇದನ್ನ ನೋಡಿದ್ಮೇಲೆ ಇವ್ರಿಗೆ ಅರ್ಥ ಆಗೋಯ್ತು. ಸೊ ಈ ಮನೆನೇ ಈ ರಾಕ್ಷಸರೆಲ್ಲ ಒಂದು ದ್ವಾರವಾಗಿ ಯೂಸ್ ಮಾಡಿದ್ದಾರೆ, ಅಂದ್ರೆ ಒಂದು ನರ್ಕದ ಗೇಟ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಇವ್ರ ಇದ್ರಲ್ಲಿ ಮಾಡ್ತಾ ಇದ್ರೆ ಅವ್ನ ಆ ಕಡೆ ಡ್ರೋನ್ ಅಲ್ಲಿ ಆಟ ಆಡ್ತಾ ಇದ್ನಲ್ಲ ಸ್ಟೀಫನ್, ಈಗ ಡ್ರೋನು ಹಂಗೆ ಸ್ಟ್ರೇಟ್ ಆಗಿ ಬೇಸ್ಮೆಂಟ್ ಒಳಗಡೆ ಹೊಟ್ಟೋಗುತ್ತೆ. ಇವನು ಬೇಸ್ಮೆಂಟ್ ಒಳಗಡೆ ಹೋಗ್ತಾನೆ. ಸರಿ ಆಯ್ತು, ಆ ಮ್ಯೂಸಿಕ್ ಬಾಕ್ಸ್ ಅಲ್ಲಿ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಅದನ್ನ ಪ್ಲೇ ಮಾಡಿ ಬಿಡ್ತಾರೆ. ಮತ್ತೆ ಫಾರ್ಮುಲಾಸ್ ಎಲ್ಲ ಓಡ್ತಾ ಇರುತ್ತೆ. ಏನ್ ವಿಷಯ ಅಂದ್ರೆ ಯಾವಾಗ ಈ ಫಾರ್ಮುಲಾಸ್ ಹೇಳ್ತಾರೋ ಅವಾಗ್ಲೇ ಆ ನರ್ಕದ ಗೇಟ್ ಓಪನ್ ಆಗೋದು. ಅದಕ್ಕೋಸ್ಕರನೇ ಈ ಈಕ್ವೇಶನ್ ನ ಕಂಡಿಡಿದಿರೋದು. ಇವ್ರ ಈ ಕಡೆ ಅದನ್ನ ಪ್ಲೇ ಮಾಡಿ ಬಿಟ್ಟಿದ ತಕ್ಷಣ ಅವನ ಬೇಸ್ಮೆಂಟ್ ಅಲ್ಲಿ ಇದ್ದಲ್ವಾ ಸ್ಟೀಫನ್, ಅವನಂಗೆ ಒಂಥರ ಪೊಸೆಸ್ ಆಗಿರೋ ಒಂಥರ 1 2 3 ಅಂತ ಕೌಂಟ್ ಮಾಡ್ಕೊಂಡು ಆ ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಹೋಗ್ತಾನೆ. ಹೇಳ್ಬೇಕಂದ್ರೆ 10th ಸ್ಟೆಪ್ ಗೂ ಬಂದ್ಬಿಟ್ಟ. ಅಲ್ಲಿ ಮ್ಯೂಸಿಕ್ ಬಾಕ್ಸ್ ಅಲ್ಲಿ 11 12 ಅಂತ ಕೌಂಟಿಂಗ್ ಹೋಗ್ತಾನೆ ಇದೆ. ಬಟ್ ಇವನು ಆ 10th ಬಾಕ್ಸ್ ಅಲ್ಲೇ ಇದ್ದಾನೆ. ಅವ್ನ ಕೈಯಲ್ಲಿ ಡ್ರೋನ್ ನ ಇಟ್ಕೊಂಡಿರ್ತಾನೆ. ಆಗ ಅವ್ನ ಪಕ್ಕದಲ್ಲೇ ರಾಕ್ಷಸ ನಿಂತಿರ್ತಾನ. ಅಷ್ಟೇ ದಿನ ನೋಡಿದ ತಕ್ಷಣ ಇವ್ನು ತುಂಬಾನೇ ಎದ್ರಕೊಂಡು ಜೋರಾಗಿ ಕಿರ್ಚ್ ಬಿಡ್ತಾನೆ. ಇವ್ರಿಗೊಂದ್ ಕಡೆ ಭಯ ಆಗ್ಬಿಡುತ್ತೆ. ಎಲ್ಲಾ ಡೋರ್ಸ್ ಪಟಪಟ ಅಂತ ಹೊಡ್ಕೊಳಕ್ ಶುರು ಮಾಡುತ್ತೆ. ಮನೇಲಿರೋ ಲೈಟ್ಸ್ ಬೇರೆ ಫುಲ್ ಆಗಿ ಬ್ಲಿಂಕ್ ಆಗ್ತಾ ಇರುತ್ತೆ. ಹೇಳ್ಬೇಕಂದ್ರೆ ಈಗ ಪವರ್ ಕಟ್ಟೆ ಆಗೋಯ್ತು. ಅಯ್ಯೋ ಮಗನ್ಗೆ ಏನಾಯ್ತು ಏನೋ ಗೊತ್ತಿಲ್ವೇ ಅಂತ ಹೇಳ್ಬಿಟ್ಟು ಇವ್ರು ಅಲ್ಲೋಗಿ ನೋಡಿದ್ರೆ ಅವ್ನು ಎಲ್ಲೂ ಕಾಣಿಸೋದಿಲ್ಲ. ಅಯ್ಯೋ ಎಲ್ಲೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ಹುಡುಕ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ನು ಇದಕ್ಕೂ ಮುಂಚೆ ಒಂದು ಬಾಲ್ ನ ಹಾಕಿದ್ದಲ್ಲ ಬೇಸ್ಮೆಂಟ್ ಒಳಗಡೆ, ಈಗ ಬಾಲ್ ಆ ಕಡೆಗೆ ಬರುತ್ತೆ. ಅಷ್ಟೇ ಅಲ್ಲ, ಅವ್ನ್ ಬೇರೆ 30 31 ಅಂತ ಹೇಳ್ಬಿಟ್ಟು ಕೌಂಟ್ ಮಾಡ್ತಾ ಇರೋದು ಇಲ್ಲಿ ಇವ್ರ ಅಪ್ಪ ಅಮ್ಮಗೆ ಕೇಳಿಸ್ಬಿಡುತ್ತೆ. ಅಯ್ಯೋ ಇವನ್ನೆಲ್ಲ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ನು ಇನ್ನೂ ಪೂರ್ತಿ ಹೋಗಿಲ್ಲ. ಅಷ್ಟರಲ್ಲಿ ಇವ್ರ ಅಮ್ಮ ಓಡೋಗ್ಬಿಟ್ಟು ಅವನನ್ನ ಎಳ್ಕೊಂಡ್ ಬಂದ್ಬಿಡ್ತಾರೆ. ಈ ತರ ಅವ್ನು ವಾಪಸ್ ಹೋಗಿದ್ದಕ್ಕೆ ಆ ರಾಕ್ಷಸನ್ಗೆ ಕೋಪ ಬಂದ್ಬಿಟ್ಟು ಹಂಗೆ ಜೋರಾಗಿ ಕಿರ್ಚ್ತಾ ಇರ್ತಾನೆ. ಈಗ ಇವ್ನ್ ಮೈ ಮುಟ್ ನೋಡಿದ್ರೆ ಫುಲ್ ಆಗಿ ಬಿಸಿ ಕುದೀತಾ ಇರುತ್ತೆ ಮೈ. ಈಗ ನೀನ್ ಹೋಗಿದ್ ಜಾಗದಲ್ಲಿ ಅಕ್ಕನೇನಾದ್ರು ನೋಡ್ದ, ಅಲ್ಲಿ ಬೇರೆ ಏನಾದ್ರು ಇತ್ತ ಅಂತ ಕೇಳ್ತಾರೆ. ಆದ್ರೆ ಅವ್ನ್ ಇಲ್ಲ, ನನ್ಗೇನು ನೆನ್ಪಿಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಅಮ್ಮ ಸರಿ ರೀ ಹೋಗಿ ಸ್ವಲ್ಪ ತಣ್ಣೀರ್ ಬಟ್ಟೆ ಎತ್ಕೊಂಬನ್ನಿ ಇವ್ನ್ ಮೈ ಒರ್ಸೋಣ ಅಂತ
ಹೇಳ್ಬಿಟ್ಟು ಟಿ ಶರ್ಟ್ ನ ಎತ್ ನೋಡಿದ್ರೆ ಆ ದೆವ್ವದ ಸಿಂಬಲ್ ಇವ್ನ ಮೈ ಮೇಲೆ ಇರುತ್ತಾ, ಅಷ್ಟೇ ಭಯ ಪಟ್ಬಿಡ್ತಾರೆ. ನೀನ್ ಅಲ್ಲಿ ಬೇರೆ ಏನ್ ನೋಡ್ದೆ, ಸ್ವಲ್ಪ ಜ್ಞಾಪಕ ಮಾಡ್ಕೋ ಹೇಳು ಅಂತ ಹೇಳಿದ್ರೆ, ನಾನು 7 ತಲೆ 10 ಕೊಂಬಿರೋ ತರ ಒಂದು ರಾಕ್ಷಸನ್ನ ನೋಡ್ದೆ, ಅದ್ರ ಮೇಲೆನೆ ನಾನು 10 ಸವಾರಿ ಮಾಡಿದೆ ಅಂತ ಹೇಳ್ಬಿಟ್ಟು ಹಂಗೆ ನಗಿತಾನೆ. ಅಷ್ಟೆಲ್ಲ ಮೈಯೆಲ್ಲ ಫುಲ್ ಆಗಿ ಮುರಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜೊತೆಗೆ ಮತ್ತೆ ಕೌಂಟಿಂಗ್ ನ ಕಂಟಿನ್ಯೂ ಮಾಡ್ತಾ ಇರ್ತಾನೆ. 40, 41, 42 ಅಂತ ಏನ್ ಮಾಡೋದು ಅಂತ ಗೊತ್ತಿಲ್ಲ ಇವ್ರಿಗೆ. ಅದ್ರಲ್ಲೂ ಅವ್ರ ಹಸ್ಬೆಂಡ್ ನೀರ್ ತರಕ್ಕೆ ಅಂತ ಹೋಗಿದ್ರಲ್ಲ, ಅವ್ರಿಗೂ ಏನಾಯ್ತು ಅಂತ ಗೊತ್ತಿಲ್ಲ. ಅವರು ನಿಂತ್ಕೊಂಡು ಹಂಗೆ ಕೌಂಟ್ ಮಾಡ್ತಾ ಇರ್ತಾರೆ. ಯಮ್ಮಗ್ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಈಗ ಬೇಸ್ಮೆಂಟ್ ಇಂದ ಜೋರಾಗಿ ಗಾಳಿ ಬೇರೆ ಬೀಸ್ತಾ ಇರುತ್ತೆ. ಅವ್ರು ಹೋಗ್ಬಿಟ್ಟು ಬೇಸ್ಮೆಂಟ್ ಡೋರ್ ನ ಕ್ಲೋಸ್ ಮಾಡ್ಬಿಟ್ಟು ಇವ್ರ ಹಸ್ಬೆಂಡ್ ನ ನಾರ್ಮಲ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಮನ್ಸನ್ನ ಕಂಟ್ರೋಲ್ ಮಾಡ್ಕೋ, ಎಚ್ಚರಾಗು ಅಂತ ಹೇಳ್ಬಿಟ್ಟು ಕೂಗ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಆ ಕಡೆ ಅವ್ರ ಮಗ ಕೌಂಟ್ ಮಾಡ್ತಾ ಇದ್ದಲ್ಲ, ಈಗ ರಿವರ್ಸ್ ಅಲ್ಲಿ ಕೌಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. 10, 9, 8 ಅಂತ್ಕೊಂಡ್ ಬಂದವನು ಅಷ್ಟೇ ಅದ್ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಹಂಗೆ ಸ್ಟಾಪ್ ಮಾಡ್ಬಿಡ್ತಾನೆ. ಯಮ್ಮಗ್ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಟಾರ್ಚ್ ನಂಗೆ ಬೇಸ್ಮೆಂಟ್ ಕಡೆ ಹಾಕ್ ನೋಡಿದ್ರೆ ಆ ಕೊಂಬಿರತ್ತಲ್ಲ ಒಂದು ರಾಕ್ಷಸ, ಅದು ಇವ್ರ ಮನೆ ಒಳಗಡೆ ಬರೋ ತರ ಫೀಲ್ ಮಾಡ್ತಾರೆ. ಈಗ್ಲೂ ನೋಡಿ ಆ ರಾಕ್ಷಸನ ಡೈರೆಕ್ಟ್ ಆಗಿ ತೋರಿಸಿಲ್ಲ, ಒಂದು ನೆರಳಲ್ಲೇ ತೋರಿಸೋದು. ಅದನ್ನ ನೋಡಿ ಯಮ್ಮ ಭಯ ಪಟ್ಕೊಂಡು ಹೋಗಿ ಒಂದ್ ಹತ್ರ ಬಚ್ಚಿಟ್ಕೊಳ್ತಾರೆ. ಆ ರಾಕ್ಷಸ ಕೂಡ ಒಳಗಡೆ ಬಂದ್ಬಿಟ್ಟು ಈ ಕಡೆ ಆ ಕಡೆ ಅಂತ ಸುತ್ತಾ ಇರುತ್ತೆ. ಆ ಗ್ಯಾಪ್ ನ ಯೂಸ್ ಮಾಡಿ ಸರಿ ಬೇಸ್ಮೆಂಟ್ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಅಮ್ಮ ಹಂಗೆ ಬೇಸ್ಮೆಂಟ್ ಒಳಗಡೆ ಹೊಟ್ಟೋಗ್ತಾಳೆ. ಹೋಗ್ ನೋಡಿದ್ರೆ ಆ ಸ್ಟೆಪ್ಸ್ ಸ್ಟಾಪ್ ಆಗೋ ತರನೇ ಇಲ್ಲ, ಉದ್ದಕ್ಕೂ ಸ್ಟೆಪ್ಪೇ ಇರುತ್ತೆ. ಅಲ್ಲೋಗ್ ನಿಂತ್ಕೊಂಡ್ ಹಂಗೆ ತಿರುಗ್ ನೋಡಿದ್ರೆ ಆ ರಾಕ್ಷಸ ಎಂಟ್ರೆನ್ಸ್ ಡೋರ್ ಹತ್ರ ನಿಂತಿರ್ತಾನ. ಅಷ್ಟೇ ಅಮ್ಮ ಭಯ ಪಟ್ಕೊಂಡ್ ಹಂಗೆ ಓಡೋದೋಳು. ಒಂದ್ ಹತ್ರ ಸ್ಟೆಪ್ಸ್ ಸ್ಟಾಪ್ ಆಗುತ್ತೆ. ಅವಳು ಸ್ಟಾಪ್ ಮಾಡಿ ಹಿಂದೆ ತಿರುಗ್ ನೋಡಿದ್ರೆ ಆ ರಾಕ್ಷಸ ಇವಳನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇರುತ್ತೆ. ಇವಳು ಭಯ ಪಟ್ಟವಳು ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಟನಲ್ ಆಗೇ ಇರುತ್ತೆ. ಯಾವ್ದೋ ಒಂದು ಟನಲ್ ಒಳಗಡೆ ಹೋಗಿ ನೋಡ್ತಾಳೆ. ಈಗ ಹೋಗಿ ನೋಡ್ದವ್ರಿಗೆ ಒಂದು ದೊಡ್ಡ ಶಾಕ. ಯಾಕಂದ್ರೆ ಅಲ್ಲಿ ಲಕ್ಷಕ್ಕೂ ಮೇಲೆ ಜನ ಹಂಗೆ ಏನೋ ಒಂದು ಪೊಸೆಸ್ ಆಗಿ ನಡ್ಕೊಂಡು ಹೋಗೋ ತರ ಕೌಂಟಿಂಗ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದ್ರಲ್ಲಿ ಇನ್ನೊಂದು ವಿಚಿತ್ರ ಏನಂದ್ರೆ ಇದುವರೆಗೂ ನಾವು 30, 40 ಆತರ ಕೌಂಟಿಂಗ್ ದಾಗ ಕೇಳಿರ್ತೀವಿ. ಬಟ್ ಅಲ್ಲಿರೋ ಜನ ಅಲ್ಲ, ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಅಂತ ಹೇಳ್ಬಿಟ್ಟು ಲೆಕ್ಕ ಮಾಡ್ಕೊಂಡು ಹೋಗ್ತಾ ಇರ್ತಾರ. ಅಷ್ಟೇ ಎಮ್ಮಗ್ ಫುಲ್ ಶಾಕ್ ಆಗ್ಬಿಡುತ್ತೆ. ಅದ್ರಲ್ಲಿ ಅಷ್ಟೊಂದು ಜನ ಇದಾರೆ, ಅದ್ರಲ್ಲಿ ಅವ್ರ ಮಗಳನ್ನ ಹೆಂಗ್ ಕಂಡಿಡಿತಾರೆ ಇವ್ರು. ಆದ್ರೂ ನಂಬಿಕೆ ಬಿಟ್ಟಿಲ್ಲ. ಎಲ್ಲ ಸುತ್ತಮುತ್ತ ಹುಡುಕ್ತಾನೆ ಇರ್ತಾರ ಅವ್ರ ಮಗಳ ಹೆಸರನ್ನ ಕೂಗ್ಕೊಂಡು. ಅದ್ರಲ್ಲೂ ಈ ಜನ ಎಲ್ಲ ಈ ತರ ನಡ್ಕೊಂಡು ಹೋಗ್ತಾ ಇದಾರೆ ಅಂತಂದ್ರೆ ಎಷ್ಟು ವರ್ಷದಿಂದ ಅವ್ರ ಈ ತರ ನಡೀತಾ ಇರ್ಬೋದು. ಅಷ್ಟೊಂದು ಕೌಂಟಿಂಗ್ ಹೋಗ್ತಾ ಇದೆ ಅಲ್ವಾ. ಪಾಪ ಯಮ್ಮ ಒಳ್ಳೆ ಟೈಮ್ ಅಂತ ಕಾಣಿಸುತ್ತೆ. ಅವ್ರ ಮಗಳನ್ನ ಕಂಡಿಡಿದ್ ಬಿಟ್ಲು. ಆದ್ರೆ ಅವಳೊಂಥರ ಪೊಸೆಸ್ ಆಗಿರೋ ತರನೇ ಇರ್ತಾಳೆ. ಅವ್ಳಿಗೆ ಈ ಕಡೆ ಜ್ಞಾನನೇ ಇರೋದಿಲ್ಲ. ಸರಿ ಫಸ್ಟ್ ಇಂದ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಲೇಡಿ ಬಂದಲ್ಲ ಟನಲ್ ದಾರಿ, ಅದೇ ದಾರಿಯಲ್ಲಿ ಕರ್ಕೊಂಡು ಮೇನ್ ಎಂಟ್ರೆನ್ಸ್ ಗೂ ಬಂದ್ಬಿಟ್ಲು. ಬಟ್ ಆ ಡೋರ್ ನ ಓಪನ್ ಮಾಡೋಣ ಅಂತ ನೋಡಿದ್ರೆ ಆ ರಾಕ್ಷಸ ಡೋರ್ ನ ಗಟ್ಟಿಯಾಗಿ ಇಟ್ಕೊಂಡಿರ್ತಾನೆ. ಡೋರೇ ಬಿಡ್ತಾ ಇಲ್ಲ. ಆಗ ಇವ್ರ ಕೈಯಲ್ಲಿರೋ ಏನೋ ಒಂದು ಐಟಮ್ ನ ಹಿಡಿದು ಅದ್ರ ಕೈ ಮೇಲೆನೆ ಓಡಿದು ಹೆಂಗೋ ತಪ್ಪಿಸ್ಕೊಂಡು ಹಾಲ್ಗೆ ಬಂದ್ಬಿಡ್ತಾರೆ. ಹೆಂಗೋ ಇವ್ರು ಅನ್ಕೊಂಡಾಗ ಅವ್ರ ಮಗಳನ್ನ ಕಾಪಾಡ್ಬಿಟ್ರು. ಸ್ವಲ್ಪ ತಾದ್ಮೇಲೆನೆ ಅವಳಿಗೆ ಜ್ಞಾನ ಬರೋದು. ಅವ್ರ ಅಮ್ಮನ ತಪ್ಕೊಂಡು ಅಳ್ತಾಳೆ. ಹೆಂಗೋ ಆ ನರ್ಕದ ಡೋರ್ ನ ಕೂಡ ಕ್ಲೋಸ್ ಮಾಡ್ಬಿಟ್ರು. ಇದಾದ್ಮೇಲೆನೆ ಅವ್ರ ಹಸ್ಬೆಂಡ್ ಗೆ ಅವ್ರ ಮಗ ಕೂಡ ಸ್ವಲ್ಪ ಜ್ಞಾನ ಬರೋದು. ಸರಿ ಹೆಂಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಅಷ್ಟೇ, ಇಲ್ಲಿಗೆ ಮೂವಿ ಮುಗೀತು ಹಂಗೆ ಅಂತ ಹೇಳ್ತೀನಿ ಅನ್ಕೊಂಡ್ರ? ಅದೇ ತಪ್ಪು. ಹೇಳ್ಬೇಕಂದ್ರೆ ಇವ್ರೀಗ ಮೇನ್ ಡೋರ್ ನ ಓಪನ್ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಹೋಗೋಣ ಅಂತ ನೋಡಿದ್ರೆ ಅಲ್ಲಿ ಇನ್ನ ಒಂದು ಸ್ಟೆಪ್ಸ್ ಕಾಣಿಸುತ್ತಾ. ಅಷ್ಟೇ, ಇವ್ರು ಇಲ್ಲೇ ಸಿಕ್ಕಾಕೊಂಡ್ರು. ಹೇಳ್ಬೇಕಂದ್ರೆ ಈಗ ಫ್ಯಾಮಿಲಿ ಪೂರ್ತಿಯಾಗಿ ಕೌಂಟಿಂಗ್ ನ ಸ್ಟಾರ್ಟ್ ಮಾಡ್ಬಿಟ್ರು. ಇವ್ರೀಗ ಆ ನರ್ಕದಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಇವ್ರು ಈ ಭೂಮಿನಲ್ಲೇ ಇಲ್ಲ, ಆ ಮನೆ ಇರೋದೇ ಒಂದು ನರ್ಕದಲ್ಲಿ. ಒಂದ್ಸ ನರ್ಕಕ್ಕೆ ಹೋದ್ಮೇಲೆ ಹೆಂಗ್ ತಪ್ಪಿಸ್ಕೊಂಡ್ ಬರ್ತಾರೆ ಅಂತ ಗೊತ್ತಿಲ್ಲ. ಈ ತರ ಒಂದು ಭಯಂಕರವಾದ ಟ್ವಿಸ್ಟ್ ನ ಕೊಟ್ಟು ಈ ಮೂವಿನ ಕೂಡ ಮುಗಿಸಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.